ಚಾಲಕನ ಬೇಜವಾಬ್ದಾರಿ, ಟಿಪ್ಪರ್ ಲಾರಿ ಕಾರಿನ ನಡುವೆ ಭೀಕರ ಅಪಘಾತ, ಪ್ರಯಾಣಿಕರು ಜಸ್ಟ್ ಮಿಸ್. ಶವ ಸಂಸ್ಕಾರಕ್ಕೆ ಅಡ್ಡಿಯಾದ ಕಂದಾಯ ಅಧಿಕಾರಿಗಳು, ಶವವನ್ನು ತಡೆದ ಪೊಲೀಸರು, ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣ. ಆಕಸ್ಮಿಕವಾಗಿ ತುಂಡಾಗಿ ಬಿದ್ದ ವಿದ್ಯುತ್ ತಂತಿ ಸ್ಪರ್ಶಿಸಿ ಬಾಲಕ ಸಾವು, 3 ಪ್ರಾಣಾಪಾಯದಿಂದ ಪಾರು. ರಾಜ್ಯ ಸರ್ಕಾರದ 3 ವರ್ಷದ ಆಡಳಿತ ಸಂಪೂರ್ಣ ವಿಫಲ, ಗ್ಯಾರಂಟಿ ಹೆಸರಿನಲ್ಲಿ ಜನರಿಗೆ ಮೋಸ, ಛಲವಾದಿ ನಾರಾಯಣಸ್ವಾಮಿ ವಾಗ್ದಾಳಿ. ನಮಸ್ಕಾರ, MMTV ನ್ಯೂಸ್ಗೆ ಸ್ವಾಗತ. ನಾನು ಪದ್ಮಾಮೂರ್ತಿ. ಟಿಪ್ಪರ್ ಲಾರಿ ಚಾಲಕನ ಅತಿವೇಗ ಹಾಗೂ ನಿರ್ಲಕ್ಷ್ಯ ಚಾಲನೆಯಿಂದ ರಾಷ್ಟ್ರೀಯ ಹೆದ್ದಾರಿ 44ರಲ್ಲಿ ಭೀಕರ ಅಪಘಾತ ಸಂಭವಿಸಿದ್ದು, ಟಿಪ್ಪರ್ ಚಾಲಕ ವಾಹನ ಸಮೇತ ಪರಾರಿಯಾಗಿದ್ದಾನೆ. ಹೀಗೆ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ನಜ್ಜುಗುಜ್ಜಾಗಿರುವ ಕಾರು ಅಪಘಾತ ಮಾಡಿ ಪ್ರಕರಣ ಮುಚ್ಚಿ ಹಾಕಲು ಶತ ಪ್ರಯತ್ನ ಮಾಡುತ್ತಿರುವ ಲಾರಿಯ ಮಾಲೀಕರು. ಈ ಭೀಕರ ಅಪಘಾತ ನಡೆದಿದ್ದು ಚಿಕ್ಕಬಳ್ಳಾಪುರ ತಾಲೂಕಿನ ಅಗಲಗುರ್ಕಿ ಗ್ರಾಮದ ಬಳಿ ಇರುವ ರಾಷ್ಟ್ರೀಯ ಹೆದ್ದಾರಿ 44ರಲ್ಲಿ. ಬೆಂಗಳೂರಿನಿಂದ ಆಂಧ್ರ ಪ್ರದೇಶದ ಅನಂತಪುರಕ್ಕೆ ತೆರಳುತ್ತಿದ್ದ ಆಂಧ್ರ ಪ್ರದೇಶದ ಕುಟುಂಬದವರ ಕಾರೊಂದು ಮುಂದೆ ಹೋಗುತ್ತಿದ್ದ ಗೂಡ್ಸ್ ವಾಹನವನ್ನು ಓವರ್ಟೇಕ್ ಮಾಡಲು ಹೋಗಿದ್ದ ವೇಳೆ ಪಕ್ಕದಲ್ಲೇ ಅತಿ ವೇಗದಲ್ಲಿ ಹೋಗುತ್ತಿದ್ದ ಟಿಪ್ಪರ್ ಲಾರಿ ಕಾರಿಗೆ ಡಿಕ್ಕಿ ಹೊಡೆದಿದೆ. ಡಿಕ್ಕಿಯ ತೀವ್ರತೆಗೆ ಕಾರನ್ನ ಸುಮಾರು 100 ಮೀಟರ್ವರೆಗೆ ಟಿಪ್ಪರ್ ಲಾರಿ ಉಜ್ಜಿಕೊಂಡು ಹೋಗಿ ಡಿವೈಡರ್ಗೆ ಡಿಕ್ಕಿ ಹೊಡೆದಿದೆ. ಪರಿಣಾಮ ಕಾರು ಸಂಪೂರ್ಣ ನಜ್ಜುಗುಜ್ಜಾಗಿದ್ದು, ಕಾರಿನಲ್ಲಿದ್ದ ಕುಟುಂಬದವರು ಅದೃಷ್ಟವಶಾತ್ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಅಪಘಾತದ ಬಳಿಕ ಟಿಪ್ಪರ್ ಚಾಲಕ ಸ್ಥಳದಿಂದ ವಾಹನ ಸಮೇತ ಪರಾರಿಯಾಗಿದ್ದಾನೆ ಎಂದು ತಿಳಿದು ಬಂದಿದೆ. ಶ್ರೀಕಾಂತ್, ಬ್ಯಾಂಗ್ಳೂರಿಂದ ಅನಂತಪುರ ಹೋಗ್ತಾ ಇದ್ದೀನಿ. ಇಲ್ಲಿಂದ ಟ್ರಾಫಿಕ್ ಅಂದು ಆಫ್ಟರ್ ಫ್ಯೂಯಲ್ ಫಿಲ್ಲಿಂಗ್, ಸೊ ಟ್ರಕ್ ಹಾಗೆ ಇದೆ, ರೈಟ್ ಸೈಡ್ ಟ್ರಕ್ ಇದೆ, ಲೆಫ್ಟ್ ಸೈಡು ಟ್ರ್ಯಾಕ್ಟರ್ ಇದೆ. ನಾನು ಓವರ್ಟೇಕ್ ಮಾಡಬೇಕು, ಬ್ಯಾಕ್ ಸೈಡು ಟ್ರಕ್ ಇದೆ. ಸೊ ಓವರ್ಟೇಕ್ ಮಾಡೋಕ್ಕೂ ಲೆಫ್ಟಿಂದ ರೈಟ್ ಕಟ್ ಇಂಡಿಕೇಟರ್ ಆಗಿ ಓವರ್ಟೇಕ್ ಮಾಡಿದೆ. ಸೊ ಟ್ರಕ್ ಅವರು ಸ್ವಲ್ಪ ಸ್ಪೀಡ್ ಮೇ ಇದೆ, ಅವರು ಓವರ್ಟೇಕ್ ಮಾಡ್ತಾ ಬರ್ತಾ ಇದ್ದಾರೆ ಇಲ್ಲಿ ಟಿಪ್ಪರು. ಸೊ ಅವರು ಟ್ರಕ್ ನನ್ನ ಗಾಡಿಗೆ ರೈಟ್ ಸೈಡ್ ಎಂದು ಟಚ್ ಆಗಿದೆ, ಟಿಪ್ಪರು ಟಚ್ ಆಗಿದೆ 20 ಫೀಟ್ ಎಲ್ಲ ಇದೆಲ್ಲ ನೋಡಿ, ಟೈರ್ ಮಾರ್ಕ್ಸು 20 ಫೀಟ್ ಟ್ರೋಯಿಂಗ್ ಆಗಿದೆ. ಟ್ರೋಯಿಂಗ್ ಆಗಿ ನಾನು ಬ್ರೇಕ್ ಟಚ್ ಮಾಡಿ ಫುಲ್ ಬ್ರೇಕ್ ಟಚ್ ಮಾಡಿದೆ, ಅವ್ರು ನಮ್ಮಿಂದ ಆಗುತ್ತು. ಅದಕ್ಕೆ ಆಫ್ ಬ್ರೇಕ್ ಟಚ್ ಸ್ಲೋ ಮಾಡ್ತಾ ಇದೆ, ಡಿವೈಡರ್ ಬಂದ್ಬಿಟ್ಟು. ಅಲ್ಲ, ಈಗ ಅವನು ಟ್ರಕ್ ಅಂದರೆ ಅವನು ಎಳ್ಕೊಂಬಂದಿದೆ ನಿಮ್ಮ ಕಾರ್ನ ಟಚ್ ಮಾಡಿ ರೈಟ್ ಸೈಡ್ ಎಲ್ಲ ಡ್ಯಾಮೇಜ್ ಆಗಿದೆಲ್ಲ, ಫ್ರಂಟ್ ಡೋರು, ರೇರ್ ಡೋರು, ಫೆಂಡರ್ ಎಲ್ಲ ಡ್ಯಾಮೇಜ್ ಆಗಿದೆ. ಸೊ ಒಳಗಡೆ ಯಾರ್ಯಾರು ಇದ್ರಿ ನೀವು? ಕಾರಲ್ಲಿ ಯಾರ್ಯಾರು ಇದ್ರಿ? ಕಾರಿಂದ ನಾನು, ನನ್ನ ಮದರು 60+, ಇದು ಕಿಡ್ಸ್ 10 ಇಯರ್ಸ್. ಅವ್ರಿಗೆ ಏನಾಗಿಲ್ಲ. ಟಿಪ್ಪರ್ ಎಷ್ಟು ಸ್ಪೀಡ್ ಇತ್ತು ಗೊತ್ತಿಲ್ಲ ಸರ್, ಸ್ಪೀಡ್ ನಾನು ನೋಡಿಲ್ಲ ಎಷ್ಟು ಸ್ಪೀಡು, 80+ ಮಿನಿಮಮ್. ಸೊ ಇದಾದ ಮೇಲೆ ಓಡೋಗಿದ್ದಾನೆ ಟಿಪ್ಪರ್ ತೊಗೊಂಡು. ಅವರು ಇಲ್ಲಿದೆ, ಕಾನ್ಸ್ಟೇಬಲ್ ಆಗಿದೆ, ಟ್ರಾಫಿಕ್ ಕಾನ್ಸ್ಟೇಬಲು. ಅವರು ನೀವು ಕಾಂಪ್ರಮೈಸ್ ಆಗಿದ್ದಾರಾ, ಕಂಪ್ಲೇಂಟ್ ಮಾಡಿದ್ರೆ ಏನು ಕಂಪ್ಲೇಂಟ್ ಮಾಡಬೇಕು? ಗುದ್ದು ಆದ್ಮೇಲೆ ಓಡೋಗಿದ್ದಾನೆ ಟಿಪ್ಪರ್ ತೊಗೊಂಡು. ನೋ ಟಿಪ್ಪರ್ ಆಗಲ್ಲ, ನಮ್ಮ ಗಾಡಿ ಟಚ್ ಆಗಿ ಇಷ್ಟು ಡಿಸ್ಟೆನ್ಸಲ್ಲಿ ಸ್ಟಾಪ್ ఆಗಿದೆ. లేదు వెళ్ళిపోయింది, పోయింది. మనం ఇన్సూరెన్స్ వాళ్ళతో మాట్లాడి ఈ ఫార్మాలిటీస్ తీసుకునే లోపల ఓనర్ ఉన్నానన్నాడు, నేను ఉన్నానన్నాడు, అందుకు ఓనర్ ఉన్నాడు కదా అన్నట్లు మేము ఉన్నాము. ఇప్పుడు ఓనర్ ఏం కనిపించలేదు, ఇప్పుడు అతను కనిపించలేదు ఓనర్ కూడా. ಶ್ರೀಕಾಂತ್. ಘಟನೆಯ ಮಾಹಿತಿ ತಿಳಿಯುತ್ತಿದ್ದಂತೆ ಸಂಚಾರಿ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಪ್ರಕರಣವನ್ನು ದಾಖಲಿಸಿಕೊಂಡಿದ್ದಾರೆ. ಟಿಪ್ಪರ್ ಲಾರಿ ಪತ್ತೆಗೆ ಪೊಲೀಸರು ಬಲೆ ಬೀಸಿದ್ದಾರೆ. ಇನ್ನು ಟಿಪ್ಪರ್ ಮಾಲೀಕರು ಎಂದು ಹೇಳಿಕೊಂಡು ಸ್ಥಳಕ್ಕೆ ಬಂದವರು ಸುದ್ದಿ ಮಾಡಲು ತೆರಳಿದ್ದಂತಹ ಮಾಧ್ಯಮದವರ ಪ್ರತಿನಿಧಿಗಳ ಮೇಲೆಯೂ ಸಹ ದುಂಡಾವರ್ತನೆ ತೋರಿದ್ದಾರೆ ಎಂಬ ಆರೋಪ ಕೇಳಿಬಂದಿದೆ. ಪೊಲೀಸರ ಸಮ್ಮುಖದಲ್ಲೇ ಟಿಪ್ಪರ್ ಮಾಲೀಕ ದರ್ಪ ಮೆರೆದಿದ್ದು, ನಡೆದ ಅಪಘಾತವನ್ನು ಮುಚ್ಚಿ ಹಾಕಲು ಶತಪ್ರಯತ್ನ ನಡೆಸಿದ್ದಾರೆ ಎಂಬ ಮಾತುಗಳು ಸಹ ಕೇಳಿ ಬರ್ತಾ ಇವೆ. ಒಟ್ಟಾರೆ ರಾಷ್ಟ್ರೀಯ ಹೆದ್ದಾರಿ 44ರಲ್ಲಿ ಟಿಪ್ಪರ್ ಲಾರಿ ಡಿಕ್ಕಿಯಿಂದ ಕಾರು ನಜ್ಜುಗುಜ್ಜಾಗಿದ್ದು, ಆಂಧ್ರದ ಕುಟುಂಬ ಸಾವಿನ ದವಡೆಯಿಂದ ಪಾರಾಗಿದೆ. ಅಪಘಾತದ ಬಳಿಕ ಟಿಪ್ಪರ್ ಚಾಲಕ ಪರಾರಿಯಾಗಿದ್ದು, ಪ್ರಕರಣದ ತನಿಖೆ ಮುಂದುವರೆದಿದೆ. ಕ್ಯಾಮೆರಾ ಪರ್ಸನ್ ಪ್ರವೀಣ್ ಜೊತೆ ಕಳವರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.
ಇಲ್ಲೊಂದು ಕಡೆ ವೀರಶೈವ ಸ್ಮಶಾನದ ಜಾಗ ಒಂದು ಕಾಲದಲ್ಲಿ ನೀರಿನ ಮೂಲವಾಗಿದ್ದು ಗ್ರಾಮಸ್ಥರಿಗೆ ತೊಂದರೆ ಆಗಿದೆ ಎಂದು ಕಂದಾಯ ಅಧಿಕಾರಿಗಳು ಅಂತ್ಯಕ್ರಿಯೆಗೆ ಅವಕಾಶ ನೀಡದ ಕಾರಣ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ದೇವನಹಳ್ಳಿ ತಾಲೂಕಿನ ಅರದೇಶನಹಳ್ಳಿಯ ವೀರಶೈವ ಸ್ಮಶಾನದ ಜಾಗ ಒಂದು ಕಾಲದಲ್ಲಿ ನೀರಿನ ಮೂಲವಾಗಿದ್ದು ಗ್ರಾಮಸ್ಥರಿಗೆ ತೊಂದರೆಯಾಗಿದೆ ಎಂದು ಕಂದಾಯ ಅಧಿಕಾರಿಗಳು ಅಂತ್ಯಕ್ರಿಯೆಗೆ ಅವಕಾಶ ನೀಡದ ಕಾರಣ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಮಸಣಕ್ಕೆ ಶವವನ್ನ ಅಂತ್ಯಕ್ರಿಯೆಗೆ ಕೊಂಡೊಯ್ಯುತ್ತಿದ್ದ ಕುಟುಂಬಸ್ಥರು ಮತ್ತು ಗ್ರಾಮಸ್ಥರನ್ನ ಪೊಲೀಸರು ತಡೆದಾಗ ತಳ್ಳಾಟ ನಡೆಯಿತು. ಸರ್ಕಾರಿ ಜಾಗದಲ್ಲಿ ಶವವನ್ನ ಅಂತ್ಯಕ್ರಿಯೆ ಮಾಡಲು ಬಿಡದೆ ಕಂದಾಯ ಅಧಿಕಾರಿಗಳ ಹೈಡ್ರಾಮಾ ನಡೆಸಿದ್ದಾರೆ ಎಂದು ಆರೋಪ ಕೇಳಿಬಂದಿದ್ದು ವೀರಶೈವರು ಅಂತ್ಯಕ್ರಿಯೆ ಮಾಡುತ್ತಿದ್ದ ರುದ್ರಭೂಮಿಯಲ್ಲಿ ಇದೀಗ ಅಂತ್ಯಕ್ರಿಯೆ ಮಾಡದಂತೆ ಅಧಿಕಾರಿಗಳು ಅಡ್ಡ ಹಾಕಿದ ಪ್ರಸಂಗ ನಡೆಯಿತು. ಮೃತದೇಹ ತೆಗೆದುಕೊಂಡು ಅಂತ್ಯಕ್ರಿಯೆ ಮಾಡಲು ಹೋಗುವ ವೇಳೆ ಭಾರೀ ನೂಕಾಟ ತಳ್ಳಾಟ ನಡೆಯಿತು. ಅಧಿಕಾರಿಗಳ ನಡೆಗೆ ವೀರಶೈವ ಸಮುದಾಯದವರು ಹಾಗೂ ಕುಟುಂಬದವರು ಕಿಡಿಕಾರಿದ್ದಾರೆ. ಸಿದ್ದಪ್ಪನವರು ಜೀರ್ಣೋದ್ಧಾರ ಮಾಡ್ಕೊಂಡ್ ಬಂದಿರೋಂತ ಒಂದು ಕುಂಟೆ ಇದು. ಸಿದ್ದಪ್ಪನ ಕುಂಟೆ ಅಂತಾನೆ ಪ್ರಚಲಿತವಾಗಿರೋ ಸಿದ್ದಪ್ಪನ ಕುಂಟೆ. ಬಟ್ ಈಗ ಇತ್ತೀಚೆಗೆ ಬರೀ ರಾಜಕೀಯ ದ್ವೇಷಗಳಿಂದ ಪಕ್ಷದಿಂದ ಪಕ್ಷಕ್ಕೆ ಇದ್ ಮಾಡ್ಕೊಂಡು ನಮ್ಮನ್ನ ಟಾರ್ಗೆಟ್ ಮಾಡ್ಕೊಂಡು ಬ್ಲಾಕ್ ಮೇಲ್ ಮಾಡ್ತಾವ್ರು. ಆ ಕಡೆ ಪಕ್ಷಕ್ಕೆ ಹೋದ್ರೆ ಈ ಕಡೆ ಪಕ್ಷದವರು, ಈ ಕಡೆ ಪಕ್ಷಕ್ಕೆ ಹೋದ್ರೆ ಆ ಕಡೆ ಪಕ್ಷದವ್ರು ಟಾರ್ಗೆಟ್ ಮಾಡ್ಕೊಂಡು ನಮ್ಮನ್ನ 30 ವರ್ಷದಿಂದ ನಾವು ಮಾಡ್ಬೇಕಾದ್ರೆ ಯಾರದೇ ತೊಂದರೆ ಇಲ್ಲ. ಯಾಕೆಂತಂದ್ರೆ ಗ್ರಾಮಸ್ಥರೇ ಬಿಟ್ಟಿರೋದು. ನಿಮ್ ಸಿದ್ದಪ್ಪನ ಕುಂಟೆ ಆದ ಕಾರಣ ನೀವೇ ಮಾಡ್ಕೊಳ್ಳಿ ಅಂತ ನಮ್ ಗ್ರಾಮಸ್ಥರು ದೊಡ್ಡವರು 30 ವರ್ಷದ ಹಿಂದೆ ಇದ್ದಂತ. ಹೌದೌದು, ಎಲ್ಲ ನಿಮ್ಗೆ ಬೇಕು ಅಂತಂದ್ರೆ ಹೆಸರು ಸಮೇತ ಡೇಟ್ ಪ್ರತಿಯೊಂದು ಇದೆ, ನೋಡ್ಕೊಳ್ಳಿ, ಮಾಡ್ಕೊಂಬಿಡಿ ಬೇಕಿದ್ರೆ. ವೀರಶೈವ ಇಲ್ಲಿ ಬಿಟ್ಟು ಎಲ್ಲೂ ಮಾಡಿಲ್ಲ. 30 ವರ್ಷದಿಂದ ಗ್ರಾಮಸ್ಥರೇ ನಮಗ್ ಬಿಟ್ಕೊಟ್ಟಿರೋ ಜಾಗ. ಇವತ್ತು ಆ ಬಿಟ್ಕೊಟ್ಟಿರೋಂತ ದೊಡ್ಡ ಮನುಷ್ಯ ಪಾಪ ಯಾರು ಇಲ್ಲ. ಅವತ್ತಿನ ಕಾಲದಲ್ಲಿ ಒಳ್ಳೆ ದೊಡ್ಡ ಗುಣ ಇತ್ತು, ಅದ ಕಾರಣ ಬಿಟ್ಕೊಟ್ಟಿದ್ರು. ಈಗ ಈ ಪುಡಾರಿ ರಾಜಕಾರಣಿಗಳು ಈ ಒಂದು ಅಡ್ಡ ಹಾಕಿ ದೌರ್ಜನ್ಯವಾಗಿ ನಮ್ಮನ್ನ ತಡೀತಾ ಇದ್ದಾರೆ. ಅದು ಬರೀ 42 ವರ್ಷದ ಹುಡುಗ. ನಾನು ಈವನ್ ಇವ್ರು ಯಾರೋ ರೆವಿನ್ಯೂ ಇನ್ಸ್ಪೆಕ್ಟರ್ಗೂ ಹೇಳಿದೀನಿ, ಸರ್ 42 ವರ್ಷದ ಹುಡುಗ ಹಾರ್ಟ್ ಅಟ್ಯಾಕ್ ಆಗಿ ಸತ್ತಿದ್ದಾನೆ, ಮನೇಲಿ ಬಹಳ ನೋವಿದೆ, ಬಹಳ ಹೊತ್ತು ಇಟ್ಕೊಳಕ್ ಆಗಲ್ಲ. ಆ ಒಂದು ಕಾರಣಕ್ಕೋಸ್ಕರ ನಾವು ಬೇಗ ಮಾಡ್ತಾ ಇದ್ವಿ. ದಯವಿಟ್ಟು ಇದೊಂದಕ್ಕೆ ಅವಕಾಶ ಮಾಡ್ಕೊಡಿ, ಆಮೇಲೆ ಬೇಕು ಅಂತಂದ್ರೆ ನಾವು ಬರ್ತೀವಿ ತಮ್ಮ ಹತ್ರ. ಬಂದಾಗ ಅದೇನೋ ನಾವೇ ಮಾಡ್ಕೊಡ್ತೀವಿ ಅಂತ ಹೇಳಿದ್ದಾರೆ. ಅದಕ್ಕೆ ಮೂಲಭೂತ ಇದು ಏನ್ ಬೇಕೋ ಡಾಕ್ಯುಮೆಂಟ್ಸ್ ತಗೊಂಡೋಗಿ ನಾವು ಕೊಟ್ಟು ಆದಷ್ಟು ಟ್ರೈ ಮಾಡ್ತೀವಿ ಅನ್ನೋ ಒಂದು ಇದನ್ನ ಮಹೇಶ್ ಎಸ್. ಗ್ರಾಮದ ಹೊರವಲಯದ 4 ಗುಂಟೆ ಜಾಗದಲ್ಲಿ 30 ವರ್ಷಗಳಿಂದ ವೀರಶೈವ ಸಮುದಾಯದವರು ಅಂತ್ಯಕ್ರಿಯೆ ಮಾಡುತ್ತಿದ್ರು. ಸ್ಮಶಾನದಲ್ಲಿ ಈಗಾಗಲೇ 30ಕ್ಕೂ ಹೆಚ್ಚು ಗೋರಿಗಳು ನಿರ್ಮಾಣವಾಗಿದೆ. ಇದೀಗ ಗ್ರಾಮದ 40 ವರ್ಷದ ವ್ಯಕ್ತಿ ಹೃದಯಾಘಾತದಿಂದ ಮೃತ ಹೊಂದಿದ್ದು ವೀರಶೈವ ಸ್ಮಶಾನದ ಜಾಗದಲ್ಲಿ ಗುಂಡಿ ತೋಡಿ ಅಂತ್ಯಕ್ರಿಯೆ ಮಾಡಲು ಮೃತದೇಹವನ್ನ ಹೊತ್ತು ಜನರು ಹೊರಟಿದ್ರು. ಅರ್ಧ ದಾರಿಯಲ್ಲಿಯೇ ಪೊಲೀಸರು ಶವವನ್ನ ತಡೆದಿದ್ದು ವೀರಶೈವ ಸಮುದಾಯದವರು ಹಾಗೂ ಪೊಲೀಸರ ನಡುವೆ ನೂಕಾಟ ತಳ್ಳಾಟ ನಡೆದಿದೆ. ಮಧ್ಯ ದಾರಿಯಲ್ಲೇ ಮೃತದೇಹವಿಟ್ಟು ಕುಟುಂಬಸ್ಥರು ಪ್ರತಿಭಟನೆ ನಡೆಸಿದ್ದು ಸ್ಥಳದಲ್ಲಿ ಬಿಗುವಿನ ವಾತಾವರಣ ಏರ್ಪಟ್ಟಿತ್ತು. ಸರ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ, ತರ್ಸಿ ಸರ್ ಹೋಗ್ಲಿ. Hey,
ಈ ಜಾಗದಲ್ಲಿ ಹಿಂದೆ ನಮ್ಮ ತಾತ ಹಿರಿಯರ ಕಾಲದಲ್ಲಿ ಬೇರೆ ಕಡೆ ಮಾಡ್ತಾ ಇದ್ರು. ಸರ್ಕಾರ ಜಮೀನಲ್ಲಿ ಕಾಲುವೆ ಪಕ್ಕದಲ್ಲಿ ಮಾದೆಲ್ಲ ಕೊಚ್ಕೊಂಡು ಹೋಗಿದೆ. ಇಲ್ಲಿ ಹಿಂದೆ ಇದ್ದವರು ಊರಿನ ಗ್ರಾಮಸ್ಥರು ಇಲ್ಲಿ ಜಾಗ ಇದೆ, ಕುಂಟೆ ನಿಮ್ಮೆ ಹಿಂದೆ ನಮ್ ಕುಂಟೆ ಅನ್ನೋದು ನಮ್ಮ ಹಿರಿಕರು ಮಾಡಿರೋದು. ದನ ಕರಗ ನೀರು ಕುಡಿಯೋದಕ್ಕೆ ಹಿಂದೆ ಕುಂಟೆ ಅಂತ ಮಾಡ್ಕೊಂಡು ಇದನ್ನ ಸಿದ್ದಾಪುರ ಕುಂಟೆ ಅಂತಾನೆ ಫೇಮಸ್ ಆಗಿದೆ. ಇಡೀ ಊರಲ್ಲಿ ಯಾರಾದ್ರೂ ಕೇಳಿ ಸಿದ್ದಾಪುರ ಕುಂಟೆ ಅಂತಾನೆ ಇತ್ತು. ಅದ್ರ ಪಕ್ಕದಲ್ಲಿ ನಾವು ಇಲ್ಲಿ ಜಾಗ ಇದೆ ಅಂತ ಕೇಳೋ ಮಾಡ್ಕೊಳ್ಳಿ, ಇಲ್ಲಿ ನಿಮ್ದೆಲ್ಲ ಹೋಗಿದೆ ಅಂತ ಹೇಳಿ ಇಲ್ಲಿ ಮಾಡ್ಕೊಂಡು ಬರ್ತಾ ಇದ್ವಿ. ಆಗ್ಲೇ ಒಂದು 35 ವರ್ಷದಿಂದ ನಾವು ಇಲ್ಲಿ ಸುಮಾರು 40 ವರ್ಷದಿಂದ ಈ ಕಲ್ಲು ಹಾಕಿರೋದು ಬಿಟ್ರೆ ಒಂದು 30 ವರ್ಷ ಲೆಕ್ಕ. ಇನ್ನೀಗ ಆಗಲೇ ನಾವು 20 ಸಮಾಧಿಗಳು ಇದಾವೆ. ಪ್ರತಿ ಸಾರಿ ಬಂದಾಗ ನಾವು ಈ ಕಡೆ ಪಕ್ಷದಾಗ ಆ ಕಡೆ ಅಪೋಸಿಟ್ ಮಾಡ್ತಾರೆ, ಆ ಕಡೆ ಅಪೋಸಿಟ್ ಈ ಕಡೆ ಅಪೋಸಿಟ್ ಮಾಡ್ತಾರೆ. ಸರ್ಕಾರಕ್ಕೆ ನಾವು ಆಗ್ಲೇ ಅರ್ಜಿ ಕೊಟ್ಟಿದ್ದೀವಿ. ತಹಸೀಲ್ದಾರು ಸರ್ವೆ ಸ್ಕೆಚ್ ಮಾಡಿ 5 ಕುಂಟೆ ಮಾಡಬಹುದು ಇದು ಸರ್ಕಾರದಲ್ಲಿ ಅಂತ ಎಸಿಗೂ ಕಳ್ಸಿದ್ದಾರೆ. ಎಸಿಯಿಂದ ಡಿಸಿ ಕಳ್ಸೋ ಅಷ್ಟೊತ್ತಿಗೆ ರಾಜಕಾರಣಿಗಳು ಹೋದ್ರೆ ಇದು ಮಾಡಬೇಡಿ ಅಂತ ಹೇಳೋದು. ನಾವು ಈ ಪಕ್ಷದಾಗಿದ್ರೆ ಆ ಪಕ್ಷದವ್ರು ಮಾಡ್ತಾರೆ, ಆ ಪಕ್ಷ ಈ ಪಕ್ಷ ಮಾಡ್ತಾರೆ. ಕಾನೂನು ಸರ್ಕಾರ ಅದೇ ಮಶಾಣ ಮಾಡಿ ಅಂತ ಕೊಟ್ಟಿದ್ದಾರೆ. ನಾವು ಇಲ್ಲಿ ಮಶಾಣ ಕೊಟ್ಟಿದ್ದಾರೆ. ಈಗ ಊರು ಗ್ರಾಮಸ್ಥರು ಒಂದು ಮಶಾಣ ಕೊಟ್ಟಿರೋದ್ರಿಂದ ಆ ಮಶಾಣ ತುಂಬೋಗಿದೆ. ಇನ್ನೊಂದು ಮಶಾಣ ಬೇಕು ಅಂತ ಪಂಚಾಯತಿಯಿಂದನೂ ಕೊಟ್ಟಿದ್ದಾರೆ ತಹಸೀಲ್ದಾರ್ಗೆ. ಅವರು ಬೇರೆ ಜಾಗ ಕೊಡ್ತೀವಿ ಅಂತಾರೆ. ಇದು ನಮ್ಮ ಹಿಂದೂ ಲಿಂಗಾಯತ ಅಂದ್ರೆ ನಾವು ರುದ್ರಭೀಮ್ ಅಂತ ಮಾಡ್ಕೊಂಡ್ ಬರ್ತಾ ಇದ್ವಿ. ಈಗ ಪ್ರತಿ ಸರಿನೂ ಈ ತರ ಯಾರೋ ಪಕ್ಕದಲ್ಲಿ ಒಬ್ರು ಇದ್ರು, ಅವ್ರ ಪಾಪ ಅಬ್ಜೆಕ್ಷನ್ ಮಾಡ್ತಾರೋ, ಅವ್ರ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡು ಅವ್ರ ಪಾಡಿಗೆ ಅವ್ರ ಕಾಂಪೌಂಡ್ ಹಾಕಿದ್ರೆ ಈಗ ಅವ್ರದ್ದೇನು ತೊಂದರೆ ಇಲ್ಲ. ಕೊಟ್ಟಿದ್ವಿ ಪೇಪರ್ ಇದೆ, 2000 ಇದೆ, ತಹಸೀಲ್ದಾರ್ ಮಾಡ್ಕೊಟ್ಟಿದ್ದಾರೆ. 30 ವರ್ಷದಿಂದ ತಹಸೀಲ್ದಾರು ಮಾಡ್ಕೊಟ್ಟು ಸ್ಕೆಚ್ ಮಾಡಿ ನೀರಿನ ಮೂಲ ನಾವು ಬಿಡಲ್ಲ ಅಂತ. ನೀರಿನ ಮೂಲ ಅಲ್ಲ, ನೀರಿನ ಮೂಲ ಅದು ಇಷ್ಟೇ ಕುಂಟೆ ಅನ್ನೋದು ಎಷ್ಟೋ ಇದೆ, ಅದು ಮಾಡಿ ಇನ್ನು ಮಿಕ್ಕಿರೋದು ಮಾಡಿ. ಇನ್ನ ಸರ್ಕಾರ ಊರ ಜಾಗದಲ್ಲಿ ಸಾರ್ವಜನಿಕರ ಉಪಯೋಗ, ಇದು ಸಾರ್ವಜನಿಕ, ನೀವು ಫೋಟೋ ತಗೊಳ್ಳಿ, ಸಾರ್ವಜನಿಕ ಇದು ಯಾವುದೇ ಉಪಯೋಗ ಇಲ್ಲ. ವಿಶ್ವನಾಥಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ವಿನಯ್, ಎಂಎಂಟಿವಿ ನ್ಯೂಸ್, ದೇವನಹಳ್ಳಿ. ವಿದ್ಯುತ್ ತಂತಿ ತಗುಲಿ ಬಾಲಕನೋರ್ವ ಸ್ಥಳದಲ್ಲೇ ಸಾವನ್ನಪ್ಪಿದ್ದು, ಅದೃಷ್ಟವಶಾತ್ 3 ಪ್ರಾಣಾಪಾಯದಿಂದ ಪಾರಾಗಿರುವ ಘಟನೆ ಕೋಲಾರದಲ್ಲಿ ನಡೆದಿದೆ. ವಿದ್ಯುತ್ ತಂತಿ ತಗುಲಿ 7 ವರ್ಷದ ಬಾಲಕ ಸ್ಥಳದಲ್ಲೇ ಸಾವನ್ನಪ್ಪಿರುವ ಘಟನೆ ಕೋಲಾರ ನಗರದ ಫುಲ್ಶಾ ಮೊಹಲ್ಲಾದಲ್ಲಿ ನಡೆದಿದೆ. ಉಳಿದ 3 ಬಾಲಕರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ವಿದ್ಯುತ್ ಅನಾಹುತದ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಬಾಲಕ ಸೈಯದ್ ರೆಹಮಾನ್ ಮೃತ ದುರ್ದೈವಿಯಾಗಿದ್ದು, ಇಮ್ರಾನ್, ಜಬೀರ್, ಜಯದ್ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಕೂದಲೆಲೆ ಅಂತರದಲ್ಲಿ ಈ 3 ಬಾಲಕರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಮನೆಯಲ್ಲಿ ತಿಥಿ ಕಾರ್ಯ ನಡೆಯುವಾಗ ಈ ಘಟನೆ ನಡೆದಿದ್ದು, ವಿದ್ಯುತ್ ತಂತಿಯಲ್ಲಿ ಆಕಸ್ಮಿಕ ಬೆಂಕಿ ಉಂಟಾಗಿ ತುಂಡಾಗಿ ಕೆಳಗೆ ಬಿದ್ದಿತ್ತು. ಇದನ್ನ ಗಮನಿಸಿದ ಮಕ್ಕಳು ಆಟವಾಡುವಾಗ ವಿದ್ಯುತ್ ಸ್ಪರ್ಶಿಸಿ ಈ ಘಟನೆ ನಡೆದಿದೆ. ಓರ್ವ ಬಾಲಕನಿಗೆ ಶಾಕ್ ಹೊಡೆಯುತ್ತಿದ್ದಂತೆ ಇನ್ನುಳಿದ 3 ಮಕ್ಕಳನ್ನ ಅಲ್ಲಿದ್ದವರು ರಕ್ಷಣೆ ಮಾಡಿದ್ದಾರೆ. ಗಲ್ಪೇಟೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ. ಸುರೇಶ್, ಎಂಎಂಟಿವಿ ನ್ಯೂಸ್, ಶ್ರೀನಿವಾಸಪುರ. ಇದೀಗ ಬ್ರೇಕ್ ನಂತರ ಎಂಎಂಟಿವಿ ನ್ಯೂಸ್ ಮುಂದುವರಿಯುತ್ತದೆ. ಆರೋಗ್ಯ ಕ್ಷೇತ್ರದಲ್ಲಿ ಕ್ರಾಂತಿ ಮೂಡಿಸಲು ಬಂದಿದೆ ಯುವರ್ ಹೆಲ್ತ್ ಪಾರ್ಟ್ನರ್ ಸಿದ್ವೀನ್ ಹಾಸ್ಪಿಟಲ್. ಸ್ಥಳ ದೊಡ್ಡಭಜನೆ ಮನೆ ರಸ್ತೆ, ಚಿಕ್ಕಬಳ್ಳಾಪುರ. ಅತ್ಯಾಧುನಿಕ ಸೌಲಭ್ಯಗಳನ್ನು ಹೊಂದಿರುವ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ. ನಮ್ಮಲ್ಲಿ ಕ್ಲಿನಿಕಲ್ ಸರ್ವಿಸಸ್, ಕ್ರಿಟಿಕಲ್ ಅಂಡ್ ಎಮರ್ಜೆನ್ಸಿ ಕೇರ್, ಸರ್ಜಿಕಲ್ ಸರ್ವಿಸಸ್, ಡಯಾಗ್ನೋಸ್ಟಿಕ್ ಸರ್ವಿಸಸ್ ಇನ್ನಿತರ ಸೌಲಭ್ಯಗಳು ಲಭಿಸಲಿದೆ. ನುರಿತ ತಜ್ಞ ವೈದ್ಯರು, ಉತ್ತಮ ಚಿಕಿತ್ಸೆ, ಉತ್ತಮ ಆರೈಕೆಯೊಂದಿಗೆ ಈಗಾಗಲೇ ಮನೆ ಮಾತಾಗಿದೆ. ಪ್ರತಿನಿತ್ಯ 24 ಗಂಟೆಗಳ ಆರೋಗ್ಯ ಸೇವೆ ಲಭ್ಯ. ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ ಸಹ ಇದೆ. ನಿಮ್ಮ ಆರೋಗ್ಯವೇ ನಮ್ಮ ಧ್ಯೇಯ. ಯುವರ್ ಹೆಲ್ತ್ ಪಾರ್ಟ್ನರ್ ಸಿದ್ವೀನ್ ಹಾಸ್ಪಿಟಲ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 74832 68887. ಮಕ್ಕಳ ಶೈಕ್ಷಣಿಕ ಭವಿಷ್ಯಕ್ಕೆ ಏಕೈಕ ಆಯ್ಕೆ ಕೆಸಿಎನ್ ಇಂಟರ್ನ್ಯಾಷನಲ್ ಸ್ಕೂಲ್. ಸ್ಥಳ ಎಂಜಿ ರಸ್ತೆ, ನಿಮ್ಮಾಕಲಕುಂಟೆ, ಅಣಕನಗೊಂದಿ ರಸ್ತೆ, ಚಿಕ್ಕಬಳ್ಳಾಪುರ. 2026-27ನೇ ಸಾಲಿಗೆ ದಾಖಲಾತಿಗಳು ಪ್ರಾರಂಭ. ಉತ್ತಮ ಕಲಿಕಾ ವಾತಾವರಣಕ್ಕೆ ಹೇಳಿ ಮಾಡಿಸಿದ ತಾಣ. ಪರಿಣತಿ ಶಿಕ್ಷಕ ವೃಂದ, ಸಾರಿಗೆ ಸೌಕರ್ಯ, ಉತ್ತಮ ಕ್ರೀಡಾಂಗಣ, ಶಿಕ್ಷಣದ ಜೊತೆ ಪಠ್ಯೇತರ ಚಟುವಟಿಕೆಗಳಿಗೆ ಆದ್ಯತೆ ನೀಡಲಾಗುವುದು. ಇನ್ನೇಕೆ ತಡ, ಇಂದೇ ಭೇಟಿ ಕೊಡಿ ಕೆಸಿಎನ್ ಇಂಟರ್ನ್ಯಾಷನಲ್ ಸ್ಕೂಲ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8050605472. ನಿಮ್ಮ ಮಕ್ಕಳ ಅತ್ಯುತ್ತಮ ಶೈಕ್ಷಣಿಕ ಪ್ರಗತಿಗೆ ಒಂದೇ ಆಯ್ಕೆ.
SLV ಇಂಟರ್ನ್ಯಾಷನಲ್ ಸ್ಕೂಲ್ ಕೋ ಎಜುಕೇಷನ್ ಅಂಡ್ ರೆಸಿಡೆನ್ಷಿಯಲ್ ಇದೀಗ AI ಪವರ್ಡ್ ಕ್ಯಾಂಪಸ್ನೊಂದಿಗೆ. SLV ಇಂಟರ್ನ್ಯಾಷನಲ್ ಸ್ಕೂಲ್ ಸ್ಟ್ಯಾಂಡ್ಸ್ ಆಸ್ ಅ ಸಿಂಬಲ್ ಆಫ್ ಅಕಾಡೆಮಿಕ್ ಎಕ್ಸಲೆನ್ಸ್. ಸ್ಥಳ ಚನ್ನರಾಯಪಟ್ಟಣ ರಸ್ತೆ, ವಿಜಯಪುರ, ದೇವನಹಳ್ಳಿ ತಾಲೂಕು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ. ನರ್ಸರಿಯಿಂದ 9ನೇ ತರಗತಿಯವರೆಗೆ ICSE ಸಿಲೆಬಸ್ಗೆ 2026-27ನೇ ಸಾಲಿಗೆ ದಾಖಲಾತಿಗಳು ಪ್ರಾರಂಭ. ಸೀಮಿತ ಸೀಟ್ಗಳು ಮಾತ್ರ ಲಭ್ಯ. ಉತ್ತಮ ಕಲಿಕಾ ವಾತಾವರಣ, ಸ್ಮಾರ್ಟ್ ತರಗತಿಗಳು, ಅನುಭವಿ ಶಿಕ್ಷಕರಿಂದ ಬೋಧನೆ, ಹಾಸ್ಟೆಲ್ನಲ್ಲಿ ಸುಸಜ್ಜಿತ ಕೊಠಡಿಗಳು, ಶುಚಿ ರುಚಿಯಿಂದ ಕೂಡಿದ ಮಕ್ಕಳಿಗೆ ಉಪಹಾರ ಹಾಗೂ ಊಟದ ವ್ಯವಸ್ಥೆ, ಮಕ್ಕಳ ಸುರಕ್ಷತೆಗಾಗಿ CCTV, GPS ತಂತ್ರಜ್ಞಾನದೊಂದಿಗೆ ಸಾರಿಗೆ ಸೌಲಭ್ಯ, ಕ್ರೀಡೆ, ಪಠ್ಯೇತರ ಚಟುವಟಿಕೆಗಳಿಗೆ ಪ್ರೋತ್ಸಾಹ, ಕಂಪ್ಯೂಟರ್, ಸ್ಟೆಮ್, ರೋಬೋಟಿಕ್ಸ್, ಸೈನ್ಸ್ ಹಾಗೂ ಕ್ರೀಡೋ ಲ್ಯಾಬ್ ಸೇರಿದಂತೆ ಮತ್ತಿತರ ಸೌಲಭ್ಯಗಳನ್ನು ಹೊಂದಿದೆ. ವಿಶೇಷ ಸೂಚನೆ: ಹಾಸ್ಟೆಲ್ ಸೌಲಭ್ಯಕ್ಕಾಗಿ ವಿಶೇಷ ಆಫರ್. ಮೊದಲು ದಾಖಲಾತಿಯಾಗುವ 50 ಮಂದಿಗೆ ಕೇವಲ 99,000 ರೂಗಳು ಮಾತ್ರ. ಇನ್ನೇಕೆ ತಡ? ಹಿಂದೆ ಭೇಟಿ ಕೊಡಿ. SLV ಇಂಟರ್ನ್ಯಾಷನಲ್ ಸ್ಕೂಲ್ ಕೋ ಎಜುಕೇಷನ್ ಅಂಡ್ ರೆಸಿಡೆನ್ಷಿಯಲ್. ಕಾವೇರಿ ಬೋರ್ವೆಲ್ಸ್ ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಬೋರ್ವೆಲ್ ಕೊರೆಸುವ ಸಮಸ್ತ ಆತ್ಮೀಯ ರೈತ ಬಾಂಧವರಿಗೆ ಕಾವೇರಿ ಬೋರ್ವೆಲ್ಸ್ನ ನಿಮ್ಮ ಯುವ ರೈತ ಬಾಂಧವ ಅಡ್ಡಗಲ್ ಪಾತೂರ್ ಅಮರೀಶ್ ರವರ ವತಿಯಿಂದ ಸಂತಸದ ಸುದ್ದಿ. ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಆತ್ಮೀಯ ರೈತ ಬಾಂಧವರಿಗೆ 2% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ಹಾಗೆಯೇ ಮತ್ತೊಂದು ಸಂತಸ ಸುದ್ದಿ ಎಂದರೆ ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಪ್ರೀತಿಯ ರೈತ ಬಾಂಧವರಿಗೆ ಬೋರ್ವೆಲ್ ಕೊರೆಸುವಾಗ ನೀರು ಬಾರದಿದ್ದಲ್ಲಿ ಅಥವಾ ಬೋರ್ವೆಲ್ ಫೇಲ್ಯೂರ್ ಆದಲ್ಲಿ 25% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ಟ್ರಾನ್ಸ್ಪೋರ್ಟ್ ಚಾರ್ಜ್, ಮೀಲ್ ಚಾರ್ಜ್, ವೆಲ್ಡಿಂಗ್ ಚಾರ್ಜ್, ಕಾಲರ್ ಚಾರ್ಜ್, ಕ್ಯಾಬ್ ಚಾರ್ಜ್ ಸೇರಿದಂತೆ ಇನ್ನಿತರೆ ಯಾವುದೇ ಚಾರ್ಜ್ಗಳು ಇರುವುದಿಲ್ಲ. ಬಾಲಕಿಯರ ಉಜ್ವಲ ಭವಿಷ್ಯಕ್ಕೆ ಪೋಷಕರ ಮೊದಲ ಆಯ್ಕೆ ಸಂತ ಜೋಸೆಫ್ ಕಾನ್ವೆಂಟ್ ಬಾಲಕಿಯರ ಪದವಿ ಪೂರ್ವ ಕಾಲೇಜು. ಸ್ಥಳ ಶಿಡ್ಲಘಟ್ಟ ರಸ್ತೆ, ಚಿಕ್ಕಬಳ್ಳಾಪುರ. 2026-27ನೇ ಸಾಲಿನ ದಾಖಲಾತಿಗಳು ಪ್ರಾರಂಭ. ಜಿಲ್ಲೆಯ ನಂಬರ್ 1 ಬಾಲಕಿಯರ PU ಕಾಲೇಜ್. 100% ಫಲಿತಾಂಶದೊಂದಿಗೆ ಜಿಲ್ಲಾ ಮಟ್ಟದಲ್ಲಿ ನಿರಂತರವಾಗಿ ಪ್ರಥಮ ಶ್ರೇಣಿ ಪಡೆಯುತ್ತಿರುವ ಏಕೈಕ ಕಾಲೇಜು. ಲಭ್ಯವಿರುವ ಕೋರ್ಸ್ಗಳು PCMB, PCMCS ಜೊತೆಗೆ CET ಮತ್ತು NEET, JEE ತರಬೇತಿ. EBACS ಜೊತೆಗೆ CA ಮತ್ತು CLAT ಫೌಂಡೇಶನ್ ತರಬೇತಿ. HEPS ಜೊತೆಗೆ KAS, IAS ಮತ್ತು ಇತರೆ ಸ್ಪರ್ಧಾತ್ಮಕ ಪರೀಕ್ಷೆಗಳ ವಿಶೇಷ ತರಬೇತಿ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9741670812. ಶಾಪಿಂಗ್ ಮಾಡೋಕೆ ಟೈಮ್ ಇಲ್ವಾ? ಇನ್ನ ಅದ್ರ ಚಿಂತೆ ಬಿಡಿ. ಶಾಪಿಂಗ್ ಪ್ರಿಯರಿಗಾಗಿ ಬಂದಿದೆ ಶ್ರೀ ಹರೀಂದ್ರ ಕ್ರಿಯೇಷನ್ಸ್ ಆನ್ಲೈನ್ ಶಾಪಿಂಗ್. ನಮ್ಮಲ್ಲಿ ಕಾಂಚೀವರಂ, ಮೈಸೂರು ಸಿಲ್ಕ್, ಬನಾರಸ್, ಪೈಥಾನಿ, ತುಷಾರ್, ಪಟೋಲಾ, ಲೆನಿನ್, ಜಾರ್ಜೆಟ್, ಸೆಮಿ ಕ್ರೇಪ್, ಮಂಗಳಗಿರಿ ಸಿಲ್ಕ್, ವಿಸ್ಕೋಸ್, ಮಾಡೆಲ್ ಸಿಲ್ಕ್, ಕಾಟನ್, ಸೆಮಿ ಕಂಚಿ, ಆರ್ಗ್ಯಾನ್ಜಾ, ಡಿಸೈನರ್ ಸ್ಯಾರೀಸ್, ಹ್ಯಾಂಡ್ಲೂಮ್ ಸ್ಯಾರೀಸ್, ರೆಡಿ ಬ್ಲೌಸಸ್, 2 ಪೀಸ್ ಅಂಡ್ 3 ಪೀಸ್ ಕುರ್ತಿ ಸೇರಿದಂತೆ ಇನ್ನು ಮುಂತಾದ ವೆರೈಟಿಗಳಲ್ಲಿ ಸ್ಯಾರಿಗಳು ಲಭ್ಯವಿದೆ. ಅದು ಸಹ ನಿಮ್ಮ ಕೈಗೆಟುಕುವ ಬೆಲೆಯಲ್ಲೇ. ಕುಳಿತಲ್ಲೇ ನಿಮ್ಮ ಬೆರಳ ತುದಿಯಿಂದ ಒಂದು ಕ್ಲಿಕ್ ಮಾಡಿದರೆ ಸಾಕು, ನಿಮಗಿಷ್ಟವಾದ ಬಣ್ಣದ ಸ್ಯಾರೀಸ್ ನಿಮ್ಮ ಮನೆ ತಲುಪುತ್ತೆ. ನಿಮ್ಮ ಒಂದೇ ಒಂದು ಕ್ಲಿಕ್ನಲ್ಲಿ ಕುಳಿತಲ್ಲೇ ಭರಪೂರ ಶಾಪಿಂಗ್ ಅನುಭವ ನೀಡುತ್ತದೆ. ಶ್ರೀ ಹರೀಂದ್ರ ಕ್ರಿಯೇಷನ್ಸ್ ಆನ್ಲೈನ್ ಶಾಪಿಂಗ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8951343759. ಚಿಕ್ಕಬಳ್ಳಾಪುರ ಜನತೆಗೆ ಸಂತಸದ ಸುದ್ದಿ. ಗ್ರಾಹಕರ ವಿಶ್ವಾಸಕ್ಕೆ ಹೆಸರಾದ ಎಯು ಜ್ಯುವೆಲರ್ಸ್ನಲ್ಲಿ ಬಂಪರ್ ಆಫರ್. ಗೆಟ್ 50% ಡಿಸ್ಕೌಂಟ್ ಆನ್ ಆಲ್ ಗೋಲ್ಡ್ ಜ್ಯುವೆಲರಿ ಮೇಕಿಂಗ್ ಚಾರ್ಜಸ್. ಗೆಟ್ 25% ಡಿಸ್ಕೌಂಟ್ ಆನ್ ಸಿಲ್ವರ್ ಜ್ಯುವೆಲರಿ ಮೇಕಿಂಗ್ ಚಾರ್ಜಸ್. ಪ್ರತಿ 20,000 ರು ಚಿನ್ನ ಬೆಳ್ಳಿ ಖರೀದಿಯಲ್ಲಿ ಒಂದು ಕೂಪನ್ ದೊರೆಯುತ್ತದೆ. ಲಕ್ಕಿ ಡ್ರಾ ಅವಧಿ ದಿನಾಂಕ 25/4/2026 ಎಯು ಜ್ಯುವೆಲರ್ಸ್ನಲ್ಲಿ ಚಿನ್ನ ಉಳಿತಾಯ ಯೋಜನೆ ಲಭ್ಯ. ಸ್ವರ್ಣ ವರ್ಷ ಹಾಗೂ ಚಿನ್ನ ವರ್ಷ ಎಂಬ ಮಾಸಿಕ ಚಿನ್ನ ಉಳಿತಾಯ ಯೋಜನೆಯನ್ನ ನಿಮಗಾಗಿ ಸಾದರಪಡಿಸುತ್ತಿದೆ. ಈ ಯೋಜನೆಯ ಮೂಲಕ ಖರೀದಿಸುವ ಚಿನ್ನಾಭರಣಗಳ ಮೇಲೆ ಮೇಕಿಂಗ್ ಚಾರ್ಜ್ ಮತ್ತು ವೇಸ್ಟೇಜ್ ಇರುವುದಿಲ್ಲ. ಇನ್ನೇಕೆ ತಡ?
ಎಯು ಜುವೆಲರ್ಸ್ನಲ್ಲಿ ಚಿನ್ನ ಖರೀದಿಸಿ ನಿಮ್ಮ ಬಾಳನ್ನ ಬಂಗಾರವಾಗಿಸಿಕೊಳ್ಳಿ. ನಿಮ್ಮ ಹತ್ತಿರದ ಶಾಖೆಗೆ ಇಂದೇ ಭೇಟಿ ಕೊಡಿ. ನಮ್ಮ ಶಾಖೆಗಳು ಬಿಬಿ ರಸ್ತೆ ಚಿಕ್ಕಬಳ್ಳಾಪುರ, ಬಿಜಿಎಸ್ ಶಾಲೆ ರಸ್ತೆ ಬಾಗೇಪಲ್ಲಿ, ಬಿಎಚ್ ರಸ್ತೆ ಗೌರಿಬಿದನೂರು, ಕೆಆರ್ ರಸ್ತೆ ಹೊಸಕೋಟೆ. ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರದ 3 ವರ್ಷದ ಆಡಳಿತ ಸಂಪೂರ್ಣ ವಿಫಲವಾಗಿದೆ. ಗ್ಯಾರಂಟಿ ಯೋಜನೆಗಳ ಹೆಸರಿನಲ್ಲಿ ರಾಜ್ಯದ ಜನರಿಗೆ ಮೋಸ ಮಾಡಲಾಗುತ್ತಿದೆ. ರಾಜ್ಯ ಆರ್ಥಿಕ ಸಂಕಷ್ಟದತ್ತ ಸಾಗುತ್ತಿದೆ ಎಂದು ವಿಧಾನ ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ತೀವ್ರ ವಾಗ್ದಾಳಿ ನಡೆಸಿದರು. ಚಿಕ್ಕಬಳ್ಳಾಪುರ ನಗರದ ಜಿಲ್ಲಾ ಬಿಜೆಪಿ ಕಚೇರಿಯಲ್ಲಿ ಇಂದು ವಿಧಾನ ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ನೇತೃತ್ವದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ವಿಧಾನ ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಅವರು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕಿದರು. ರಾಜ್ಯ ಕಾಂಗ್ರೆಸ್ ಸರ್ಕಾರ ಅಸ್ತಿತ್ವಕ್ಕೆ ಬಂದು 3 ವರ್ಷಗಳಾದರೂ ಜನರಿಗೆ ಯಾವುದೇ ರೀತಿಯ ಪ್ರಯೋಜನವಾಗಿಲ್ಲ. ಸರ್ಕಾರ ಕೇವಲ ಸಾಧನಾ ಸಮಾವೇಶಗಳನ್ನೇ ಮಾಡ್ತಾ ಇದೆ. ಆದರೆ ಜನರು ಮಾತ್ರ ಬೆಲೆ ಏರಿಕೆ, ತೆರಿಗೆ ಹೊರೆ ಹಾಗೂ ಅಭಿವೃದ್ಧಿ ಕೊರತೆಯಿಂದ ಸಂಕಷ್ಟ ಅನುಭವಿಸುತ್ತಿದ್ದಾರೆ. ರಾಜ್ಯದಲ್ಲಿ ರೈತರ ಆತ್ಮಹತ್ಯೆ ಪ್ರಕರಣಗಳು ಹೆಚ್ಚಾಗಿದ್ದು 2023ರಿಂದ 2026ರವರೆಗೆ ಸಾವಿರಾರು ರೈತರು ಸಾವಿಗೆ ಶರಣಾಗಿದ್ದಾರೆ. ದೇಶದಲ್ಲಿ ರೈತರ ಸಾವಿನ ಸಂಖ್ಯೆಯಲ್ಲಿ ಕರ್ನಾಟಕ 2ನೇ ಸ್ಥಾನಕ್ಕೆ ತಲುಪಿದೆ ಎಂದರು. ಗ್ಯಾರಂಟಿ ಯೋಜನೆಗಳಿಂದ ರಾಜ್ಯದ ಆರ್ಥಿಕ ಪರಿಸ್ಥಿತಿ ಹದಗೆಟ್ಟಿದ್ದು ಅಭಿವೃದ್ಧಿ ಕಾಮಗಾರಿಗಳಿಗೆ ಹಣವಿಲ್ಲದ ಸ್ಥಿತಿ ನಿರ್ಮಾಣವಾಗಿದೆ ಎಂದು ಟೀಕಿಸಿದರು. ಈ ರಾಜ್ಯವನ್ನ ಇವತ್ತು ಸುಭದ್ರವಾಗಿ ಇಡಬೇಕಾದವರು ಕೆಟ್ಟ ಪರಂಪರೆಯನ್ನ ಸೃಷ್ಟಿ ಮಾಡಿ ರೈತರಿಗೂ ಅನ್ಯಾಯ ಆಗ್ತಾ ಇದೆ. ನೋಡಿ, ಈಗಾಗಲೇ ಮಳೆ ಹೆಚ್ಚಾಗ್ತಾ ಇದೆ. ಉತ್ತರ ಕರ್ನಾಟಕದಲ್ಲಿ ವಿಪರೀತ ಮಳೆ ಆಗಿದೆ 3-4 ದಿನಗಳಲ್ಲಿ. ಹೋಗಿ ಕೇಳೋರಿಲ್ಲ. ಎಲ್ಲ ಬಂದಿಲ್ಲಿ ಸಾಧನೆ ಸಮಾವೇಶ ಮಾಡ್ತಾರೆ. 3 ಕಾಸಿಗೆ ಗೌರವ ಇಲ್ಲದ ಸಾಧನೆ ಅದು. ರಸಗೊಬ್ಬರಗಳು ಇವತ್ತು ಪತ್ರಿಕೆಗಳಲ್ಲಿದೆ, ನಿಮ್ಮ ಪತ್ರಿಕೆಗಳಲ್ಲಿ ನೋಡಿ, ಕೊರತೆಯಾಗಿದೆ. ಮಳೆ ಬಂದ ತಕ್ಷಣ ನನ್ನ ಬಿತ್ತನೆಗಳು ಸ್ಟಾರ್ಟ್ ಆಗಬೇಕು. ಎಲ್ಲಿ ಗೊಬ್ಬರ, ಎಲ್ಲಿ ರೈತರ ಪರಿಸ್ಥಿತಿಯನ್ನು ಯಾರು ಕೇಳಬೇಕು? ಈ ಸರ್ಕಾರ ಕುಂಭಕರ್ಣನ ಸರ್ಕಾರ ಇದೆ. ಅದಕ್ಕೆ ನಾವೆಲ್ಲರೂ ಕೂಡ ಇದಕ್ಕೆ ಬುದ್ಧಿ ಕಲಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅಂತೇಳಿ ತಮ್ಮ ಮೂಲಕ ನಾನು ಮನವಿ ಮಾಡ್ತೀನಿ. ರಾಜ್ಯದಲ್ಲಿ ವಿದ್ಯುತ್ ದರ, ಹಾಲಿನ ದರ, ಬಸ್ ಪ್ರಯಾಣ ದರ, ಆಸ್ತಿ ನೋಂದಣಿ ಶುಲ್ಕ ಸೇರಿದಂತೆ ವಿವಿಧ ಕ್ಷೇತ್ರಗಳಲ್ಲಿ ಬೆಲೆ ಏರಿಕೆಯಾಗಿದೆ. ಸಾಮಾನ್ಯ ಜನರ ಬದುಕು ದುಸ್ತರವಾಗಿದೆ ಎಂದು ಆರೋಪಿಸಿದ ಅವರು, ಗ್ಯಾರಂಟಿ ಯೋಜನೆಗಳಲ್ಲಿ ಗೊಂದಲದಿಂದ ಅರ್ಹರಿಗೆ ಸೌಲಭ್ಯ ಸಿಗದೆ ಅನರ್ಹರಿಗೆ ಲಾಭವಾಗುತ್ತಿದೆ. ರಾಜ್ಯದಲ್ಲಿ ಭ್ರಷ್ಟಾಚಾರ ಮಿತಿಮೀರಿದ್ದು ಗುತ್ತಿಗೆದಾರರ ಬಾಕಿ ಹಣ ಪಾವತಿಯಾಗಿಲ್ಲ. ಗ್ರಾಮೀಣ ಅಭಿವೃದ್ಧಿ ಕಾಮಗಾರಿಗಳು ಸ್ಥಗಿತಗೊಂಡಿವೆ. ನಿರುದ್ಯೋಗ ಸಮಸ್ಯೆ ಹೆಚ್ಚಾಗಿದ್ದು ಕಾನೂನು ಸುವ್ಯವಸ್ಥೆಯೂ ಸಹ ಹದಗೆಟ್ಟಿದೆ ಎಂದು ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದರು. ಈ 30 ವರ್ಷ ನೀವು ಮಾಡಿದ್ದು ಸಾಲನ 30 ವರ್ಷ ಆದ್ರೂ ಯಾವುದೇ ಸರ್ಕಾರ ಬಂದರೂ ತೀರಿಸಬೇಕು. ಇದಾ ನಿಮ್ಮ ಆಡಳಿತ? ಅಂದಮೇಲೆ ನಾವು ಕಡಿಮೆ ಇಟ್ಬಿಟ್ಟಿದ್ವಿ, ಈಗ ನೀವು ಜಾಸ್ತಿ ಮಾಡಿಬಿಟ್ಟಿದ್ವಿ ಅಂತ ಹೇಳ್ತಾರಲ್ಲ, ಇದನ್ನ ಯಾರು ತೀರಿಸಬೇಕು? ಮಾಡಿದ್ದು ಸಾಲಕ್ಕೆ ಕಾಂಗ್ರೆಸ್ ಯಾಕೆ ಉತ್ತರ ಕೊಡಲಿ? ಈಗ ಹೇಳಿ. ರಸ್ತೆಗಳು ನ್ಯಾಷನಲ್ ಇದು ರೋಡ್ಸ್ ಎಲ್ಲನೂ ನ್ಯಾಷನಲ್ ಹೈವೇಸ್ ನಿಮ್ಮನ್ನು ಹೋಗಿ ನೋಡಬೇಕು ಯಾವ ಮಟ್ಟಕ್ಕೆ ಇವತ್ತಿದೆ, ಇನ್ಫ್ರಾಸ್ಟ್ರಕ್ಚರ್ ಎಷ್ಟು ಬೆಳೆದಿದೆ, ಯಾವ ರೀತಿ ಇನ್ವೆಸ್ಟ್ಮೆಂಟ್ ಆಗ್ತಾ ಇದೆ. ಸಾಲ ಮಾಡಿ ನೀವು ತುಪ್ಪ ತಿನ್ನಕ್ಕೆ ಮಾಡಬಾರ್ದು. ಕೇಂದ್ರ ಸರ್ಕಾರದ ಮೇಲೆ ಗೂಬೆ ಕೂರಿಸೋದಕ್ಕಾಗಿ ನೀವು ಕೆಲವು ಕೆಲಸಗಳನ್ನು ಮಾಡೋದೇ ಇಲ್ಲ. ಈಗ JJMದು ನೀವು ಬರೀ ಲವ್ ಲೆಟರ್ ಬರೀತೀರ ಹೊರತು ಬಟ್ ಏನಾದರೂ ಹೋಗಿ ಕುಳಿತು ಮಾತಾಡಿ ಮಾಡಿದ್ದೀರಾ? ಇಲ್ಲ. ಆಯಿತು, ರೈಲ್ವೇದು ಪ್ರಾಜೆಕ್ಟ್ಗಳೆಲ್ಲ ನಿಲ್ತಾವೆ. ಯಾಕೆ? ನೀವು ಹಣ ಕೊಡೋದಿಲ್ಲ, ಜೊತೆಗೆ ಹಣ ಕೊಡೋದಿಲ್ಲ, ಭೂಮಿ ಕೊಡೋದಿಲ್ಲ. ಅದು 50% ಇದು ಜೇವಿನಲ್ಲಿ ಹೋಗಬೇಕು, ಅದು ಹೋಗೋದಿಲ್ಲ. ಅದರಿಂದಾಗಿ ಅದು ನಿಲ್ತದೆ. ನ್ಯಾಷನಲ್ ಹೈವೇಸು ಏನಾಯಿತೋ ಕರ್ನಾಟಕದ ಮಟ್ಟಕ್ಕೆ ನೋಡಿರಿ, ಬೇರೆ ದೇಶಗಳ ರಾಜ್ಯದ ಮಟ್ಟಕ್ಕೆ ನೋಡಿರಿ. ಸರಿ, ಇವತ್ತು ಇಡೀ ರಾಜ್ಯದಲ್ಲೇ ಇರ್ಬೋದು, ದೇಶದಲ್ಲಿ ನ್ಯಾಷನಲ್ ಹೈವೇಸಲ್ಲಿ ನಾವು ಎಂಟ್ರಿ ಆಗಿದ್ದೀವಿ ಅಂದರೆ ಸರಾಗವಾಗಿ ಹೋಗಿ ಮುಟ್ತಾ ಇದ್ದೀವಿ. ಅಂದರೆ ಇದೆಲ್ಲಿಂದ ಬರುತ್ತೆ ಇದೆಲ್ಲ? ನಾನು ಇಲ್ಲಿಂದ ಹೇಳ್ತಾ ಇದ್ದೀನಿ. ಒಟ್ಟಾರೆ ಕಾಂಗ್ರೆಸ್ ಸರ್ಕಾರದ 3 ವರ್ಷದ ಆಡಳಿತದ ವಿರುದ್ಧ ಬಿಜೆಪಿ ತೀವ್ರ ಟೀಕೆ ವ್ಯಕ್ತಪಡಿಸಿದ್ದು, ರಾಜ್ಯ ಸರ್ಕಾರ ಜನರ ವಿಶ್ವಾಸ ಕಳೆದುಕೊಂಡಿದೆ ಎಂದು ಛಲವಾದಿ ನಾರಾಯಣಸ್ವಾಮಿ ಆರೋಪಿಸಿದರು. ಕ್ಯಾಮರಾ ಪರ್ಸನ್ ಪ್ರವೀಣ್ ಜೊತೆ ಕಳವರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ. ಬಡವರ ಹಕ್ಕುಗಳನ್ನು ಕಸಿಯಲಾಗುತ್ತಿದ್ದು ಗೌರಿಬಿದನೂರು ತಾಲೂಕು ಆಡಳಿತವು ಸಂಪೂರ್ಣವಾಗಿ ಕುಸಿದು ಬಿದ್ದಿದೆ ಎಂದು ಸಿಐಟಿಯು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಸಿದ್ದಗಂಗಪ್ಪ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದರು. ನೀವೇ ಹೇಳ್ತಾ ಇದ್ದೀರ ರಾಜಕೀಯ ವಿರೋಧಿಗಳು ಅಂತ. ನಾನೇನು ಈ ತಾಲೂಕಿನಲ್ಲಿ MLA ಆಗಿ ಬಂದಿರೋನಲ್ಲ. 40 ವರ್ಷದಿಂದ ಜನ ಚಳವಳಿ, ಜನರ ಮಧ್ಯೆ ಚಳವಳಿ ಕಟ್ಟಿ ಜನರ ಹಕ್ಕುಗಳಿಗಾಗಿ ಹೋರಾಟ ಮಾಡಿರ್ತಕ್ಕಂಥದ್ದು. ನೀವು ಅಷ್ಟು ನಿಮ್ಗೆ ಅಪನಂಬಿಕೆ ಇದ್ರೆ ಒಂದು ಕೆಲಸ ಮಾಡಿ, ಬಹಿರಂಗ ಚರ್ಚೆಗೆ ಬನ್ರಿ. ನಾನು ವಿತ್ ಡಾಕ್ಯುಮೆಂಟ್ ಕೊಡ್ತೀನಿ. ನಾನು ತಪ್ಪಾಗಿದ್ರೆ ನಾನು ಅಲ್ಲೇ ಕ್ಷಮೆ ಕೇಳ್ತೀನಿ.
ಸಾರ್ವಜನಿಕವಾಗಿ ನಿಮ್ಗೆ ಕ್ಷಮೆ ಕೇಳ್ತೀನಿ. ಗೌರಿಬಿದನೂರು ನಗರದ ಸಿಐಟಿಯು ತಾಲೂಕು ಸಮಿತಿಯ ಕಚೇರಿಯಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಸಿಐಟಿಯು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಸಿದ್ದಗಂಗಪ್ಪ ಮಾತನಾಡಿದ್ದಾರೆ. ನಿಮಗೆ ನಿಜವಾಗಿಯೂ ಬಡವರ ಬಗ್ಗೆ ಕಾಳಜಿ ಇದ್ರೆ ನಿಮ್ಮ ಪ್ರತಿಷ್ಠೆಗಳನ್ನ ಬದಿಗಿಟ್ಟು ಬಡವರಿಗಾಗಿ ಕೆಲಸ ಮಾಡಿ. ಮುಂಬರುವ ದಿನಗಳಲ್ಲಿ ತಾಲೂಕಿನ ಎಲ್ಲ ಗ್ರಾಮ ಪಂಚಾಯಿತಿ ಮಟ್ಟದಲ್ಲೂ ಹಂತ ಹಂತವಾಗಿ ಪ್ರತಿಭಟನೆ ಹಾಗೂ ಹೋರಾಟಗಳನ್ನು ಹಮ್ಮಿಕೊಳ್ಳಲಾಗುವುದು. ತಾಲೂಕಿನ ಎಲ್ಲ ಬಡವರು, ನೊಂದವರು ಮತ್ತು ಅನ್ಯಾಯಕ್ಕೆ ಒಳಗಾದವರು ಈ ಹೋರಾಟದಲ್ಲಿ ಸಕ್ರಿಯವಾಗಿ ಭಾಗವಹಿಸಬೇಕು ಎಂದು ಕರೆ ನೀಡಿದ್ದಾರೆ. ನಾವು ಯಾರ ಬಳಿಯೂ ಭಿಕ್ಷೆ ಬೇಡುತ್ತಿಲ್ಲ, ನಮ್ಮ ಹಕ್ಕುಗಳಿಗಾಗಿ ಹೋರಾಡುತ್ತಿದ್ದೇವೆ. ಶಾಸಕರ ವಿರುದ್ಧ ವೈಯಕ್ತಿಕ ದ್ವೇಷವಿಲ್ಲ, ಆದರೆ ವ್ಯವಸ್ಥೆ ಸರಿಯಾಗಬೇಕು. ಶಾಸಕರು ಕಾನೂನು ಮೀರಿ ನಡೆಯಲು ಸಾಧ್ಯವಿಲ್ಲ. ಒಂದು ವೇಳೆ ಅವರು ಹಾಗೆ ಹೇಳಿದ್ರೂ ನಾವು ಕೇಳುವುದಿಲ್ಲ. ತಾಲೂಕಿಗೆ ಹೆಚ್ಚಿನ ಅನುದಾನ ತರುತ್ತಿರುವುದನ್ನು ನಾವು ಮುಕ್ತವಾಗಿ ಸ್ವಾಗತಿಸುತ್ತೇವೆ. ಆದರೆ ಆ ಅನುದಾನವನ್ನ ವಿನಿಯೋಗಿಸುವ ವಿಧಾನ ಮತ್ತು ಹಂಚಿಕೆಯಾಗುತ್ತಿರುವ ರೀತಿ ಸರಿಯಾಗಿಲ್ಲ ಎಂದು ತಾಲೂಕು ಆಡಳಿತದ ವೈಫಲ್ಯವನ್ನ ಎತ್ತಿ ತೋರಿಸಿದ್ದಾರೆ. ನೀವೇ ಹೇಳ್ತಾ ಇದ್ದೀರ ರಾಜಕೀಯ ವಿರೋಧಿಗಳು ಅಂತ. ನಾನೇನು ಈ ತಾಲೂಕಿನಲ್ಲಿ MLA ಹಾಕಲು ಬಂದಿರೋನಲ್ಲ. 40 ವರ್ಷದಿಂದ ಚಳವಳಿ, ಜನರ ಮಧ್ಯೆ ಚಳವಳಿ ಕಟ್ಟಿ ಜನರ ಹಕ್ಕುಗಳಿಗಾಗಿ ಹೋರಾಟ ಮಾಡಿರ್ತಕ್ಕಂಥದ್ದು. ನೀವಷ್ಟು ನಿಮ್ಗೆ ಅಪನಂಬಿಕೆ ಇದ್ರೆ ಒಂದು ಕೆಲಸ ಮಾಡಿ, ಬಹಿರಂಗ ಚರ್ಚೆಗೆ ಬನ್ರಿ. ನಾನು ವಿತ್ ಡಾಕ್ಯುಮೆಂಟ್ ಕೊಡ್ತೀನಿ. ನಾನು ತಪ್ಪಾಗಿದ್ದರೆ ನಾನು ಅಲ್ಲೇ ಕ್ಷಮೆ ಕೇಳ್ತೀನಿ. ಸಾರ್ವಜನಿಕವಾಗಿ ನಿಮ್ಗೆ ಕ್ಷಮೆ ಕೇಳ್ತೀನಿ. ತಪ್ಪಾಗಿದ್ರೆ ಏನು ಮಾಡ್ತೀರಾ? ನಿಮ್ಮ ಸವಾಲೇನು? ನಾನು ನಿಮ್ಮ ಸವಾಲು ಸ್ವೀಕಾರ ಮಾಡಕ್ಕೆ ರೆಡಿ ಇದ್ದೀನಿ. ನೀವು ರೆಡಿ ಇದ್ದರೆ, ನೀವು ಅಷ್ಟು ಪಾರದರ್ಶಕವಾಗಿದ್ದರೆ ಬನ್ನಿ ಚರ್ಚೆಗೆ. ಸರ್, ಮತ್ತೆ ಇನ್ನೊಂದು, ಗ್ರಾಮ ಸಭೆಗಳಿಗೆ ಲೋಕಲ್ ಬಾಡಿ ಇಲ್ದಿರೋದಕ್ಕೆ ನಾನೇ ತಾಲೂಕಿನ ಮೊದಲ ಪ್ರಜೆ ಆಗಿರೋದಕ್ಕೆ ನಾನು ಹೋಗ್ಬೋದು ಅಂತ ಹೇಳ್ಬಿಟ್ಟು ಶಾಸಕರು ಹೇಳ್ತಾರೆ. ಪಂಚಾಯತ್ ರಾಜ್ ನಿಯಮಗಳು ಏನು? ಸುತ್ತೋಲೆ ಕೊಡಿ. ಸರ್ಕಾರ ಸುತ್ತೋಲೆ ಇದ್ರೆ, ಪಂಚಾಯತ್ ರಾಜ್ ನಿಯಮ ಇದ್ರೆ ಕೊಡಿ. ಅವರು ಕೂಡ ನಿಯಮಬದ್ಧವಾಗಿ ನಾವು ಮಾಡ್ತಾ ಇದ್ದೀವಿ ಅಂತ ಹೇಳ್ತಾರೆ. ನಿಯಮ ಹೆಂಗ್ ಬಂತು? ಅಲ್ಲಿ ಹೋಗೋದೇ ನಿಯಮ ಇಲ್ಲ ಅಂತ ಹೇಳಿದ್ರೆ ಹೆಂಗ್ ಬಂತು? ನೀವೇನೊಂದು ಮಾರ್ಗದರ್ಶನ ಕೊಡೋದಕ್ಕೆ ಹೋಗ್ಬೋದು ಅಂತ ಹೇಳ್ಬೋದು ಅಷ್ಟೇ. ಮಾರ್ಗದರ್ಶನ ಕೊಡ್ಬೇಕಾಗಿರೋದು ಯಾವಾಗ? ಫಸ್ಟ್ ನೀವು ಸೈಟ್ ಫಾರ್ಮೇಶನ್ ಮಾಡಿ, ನಂಬರ್ಗಳು ಮಾಡಿ, ಅಷ್ಟೊಂದೆಲ್ಲ ಲೋಕಲ್ ಬಾಡಿ ಅಷ್ಟೊತ್ತಿಗೆ ಬರುತ್ತೆ, ಚುನಾವಣೆ ಆಗುತ್ತೆ. ಆಮೇಲೆ ನೀವು ಸೇರ್ಕೊಂಡಂಗೆ ಅಲ್ಲಿನ ಎಲೆಕ್ಟೆಡ್ ಮೆಂಬರ್ಸ್ ಇರ್ತಾರಲ್ಲ, ಅವರು ಸೇರ್ಕೊಂಡಂಗೆ ಹಂಚಿರಿ ಬಡವರಿಗೆ. ನಿಜವಾಗಿರ್ತಕ್ಕಂಥ ಬಡವ್ರಿಗೆ ಹಂಚಿ, ನಮ್ದೇನು ಅಭ್ಯಂತರ ಇಲ್ಲ. ಬಡವರಿಗೆ ಅಭಿವೃದ್ಧಿ ಮಾಡೋದಕ್ಕೆ ಅಡ್ಡ ಬರ್ತಾರೆ ಅಂತಂದು ವಿರೋಧಿಗಳು ಅಂತ ಹೇಳಿದ್ರೆ ಅದನ್ನ ನಾವು ಒಪ್ಪಕ್ಕೆ ತಯಾರಿಲ್ಲ. ಯಾವುದೇ ಬಡವಾಗಿರ್ಲಿ, ಅವನಿಗೆ ಅನುಕೂಲ ಆಗ್ಬೇಕು ಅಂತಕ್ಕಂಥದ್ದೇ ನಮ್ದು ಉದ್ದೇಶ ಇರ್ತಕ್ಕಂಥದ್ದು. ನೀವು ಮಾಡಿ. ಅಷ್ಟೊಂದು ಬಡವರ ಬಗ್ಗೆ ಕಾಳಜಿ ಇದ್ದರೆ 25-30 ವರ್ಷಗಳಿಂದ ಉಳುಮೆ ಮಾಡ್ತಕ್ಕಂಥ ಬಡವರು ಏನು ಬದುಕು ಸಾಗುವಳಿ ಇದೆ, ಅದಕ್ಕೆ ಯಾಕೆ ನೀವು ಭೂ ನ್ಯಾಯ ಮಂಡಳಿ ರಚನೆ ಮಾಡಿ ಅವ್ರಿಗೆ ಜಮೀನು ಹಂಚಕ್ಕಾಗಿಲ್ಲ? ಅರ್ಧ ಎಕರೆ ಜಮೀನು ಹಂಚಕ್ಕಾಗಿಲ್ಲ ಇವತ್ತು 3 ವರ್ಷದಿಂದ. ಈಗ ನಿಮ್ಮ ಉದ್ಯಮಿಗಳು ಅಥವಾ ಯಾವುದು ಈ ಮಲ್ಲೇನಹಳ್ಳಿ ಹತ್ರ ಒಂದು ಬೆಟ್ಟದಲ್ಲಿ ಸೋಲಾರ್ ಪ್ಲಾಂಟ್ಗೆ ಬರೀ ಕೆಲವು ವಾರಗಳಲ್ಲಿ ಆಗೋಗ್ಬಿಡುತ್ತೆ. 30 ವರ್ಷ 40 ವರ್ಷ ಉಳುಮೆ ಮಾಡ್ತಕ್ಕಂಥ ರೈತರಿಗೆ ಭೂಮಿ ಕೊಡ್ಲಿಕ್ಕೆ ಇದ್ಯಾವ ನ್ಯಾಯ ಸ್ವಾಮಿ? ಸಿಪಿಎಂ ತಾಲೂಕು ಕಾರ್ಯದರ್ಶಿ ಬಾಬುರೆಡ್ಡಿ ಮಾತನಾಡಿ, ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಅಡಿ ಕೂಲಿ ಕಾರ್ಮಿಕರಿಗೆ ಕೆಲಸ ನೀಡಲು ತಾಲೂಕು ಪಂಚಾಯಿತಿ ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸುತ್ತಿದ್ದಾರೆ. ತಾಲೂಕಿನ ಗ್ರಾಮಾಂತರ ಪ್ರದೇಶಗಳಲ್ಲಿ ಅಕ್ರಮ ಮದ್ಯ ಮಾರಾಟ ಹಾವಳಿ ಮಿತಿ ಮೀರಿದೆ. ತಾಲೂಕಿನಲ್ಲಿ ಅಬಕಾರಿ ಇಲಾಖೆ ಅಧಿಕಾರಿಗಳು ಬದುಕಿದ್ದಾರೋ ಇಲ್ಲವೋ ಎಂಬ ಸಂಶಯ ಕಾಡುತ್ತಿದೆ. ಹಳ್ಳಿಗಳ ದಿನಸಿ ಅಂಗಡಿಗಳಲ್ಲಿ ಬೆಂಕಿ ಪೊಟ್ಟಣ ಅಥವಾ ಕಾಫಿ ಪುಡಿ ಸಿಗುತ್ತದೋ ಇಲ್ಲವೋ ಗೊತ್ತಿಲ್ಲ. ಆದರೆ ಪ್ರತಿಯೊಂದು ಹಳ್ಳಿಯಲ್ಲೂ 2-4 ಅಕ್ರಮ ಮದ್ಯದ ಅಂಗಡಿಗಳು ತಲೆ ಎತ್ತಿವೆ ಎಂದು ಗಂಭೀರವಾಗಿ ಆರೋಪಿಸಿದ್ದಾರೆ. ಈಗ ನಮ್ಮ ತಾಲೂಕಲ್ಲಿ, ಗೌರಿಬಿದನೂರು ತಾಲೂಕಲ್ಲಿ ಏನಾಗಿದೆ ಅಂದ್ರೆ, ಗುಡ್ಡಗಾಡು ಪ್ರದೇಶದಲ್ಲೋ ಎಲ್ಲೋ ಮೂಲೆ ಇರ್ತಕ್ಕಂಥ ಹಳ್ಳಿಯಲ್ಲೂ ಸಹ ಮದ್ಯದ ಹೊಳೆ ಹರಿತಾ ಇದೆ. ಅಬಕಾರಿ ಇಲಾಖೆ ಅಧಿಕಾರಿಗಳು ಸಚ್ಚಿದ್ದಾರೆ ನಮ್ಮ ತಾಲೂಕಿನಲ್ಲಿ. ಇಲ್ಲ, ಈ ಬಾರ್ ಮಾಲೀಕರಿಂದ ಶಾಮೀಲಾಗಿದ್ದಾರೆ. ಗುಡ್ಡಗಾಡು ಪ್ರದೇಶದಲ್ಲಿ ಮತ್ತೆ ಕಡುಗ್ರಾಮದಲ್ಲಿ, ಕುಗ್ರಾಮಗಳಲ್ಲಿ ದಿನಸಿ ಅಂಗಡಿಯಲ್ಲಿ ಒಂದು ಬೆಂಕಿಪಟ್ಟಣನೋ ಕಾಫಿ ಪುಡಿನೋ ಸಕ್ಕರೆನೋ ಬೆಲ್ಲನೋ ಸಿಗುತ್ತೋ ಗೊತ್ತಿಲ್ಲ. ಬಟ್ ಆ ಗ್ರಾಮದಲ್ಲಿ ಒಂದೊಂದು ಊರಲ್ಲಿ 2, 3, 4 ಮದ್ಯದ ಅಂಗಡಿಗಳಿದಾವೆ, ಅಕ್ರಮ ಮದ್ಯದ ಅಂಗಡಿಗಳು. ಅಬಕಾರಿ ಅಧಿಕಾರಿಗಳು ಏನ್ ಮಾಡ್ತಿದ್ದಾರೆ? ಅಸಲು ಅವರು ನಮ್ಮ ಗೌರಿಬಿದನೂರು ತಾಲೂಕಲ್ಲಿ ಇದಾರಾ ಇಲ್ವಾ? ಇದ್ರೆ ಒಂದ್ ವೇಳೆ ಬಾರ್ ಮಾಲೀಕರ ಜೊತೆ ನೀವು ಶಾಮೀಲಾಗಿದ್ದಾರಾ? ಮಾಡಿ. ಯಾಕೆ ಮಾಡ್ತಾ ಇಲ್ಲ ನೀವು? ಈಗ ಎಷ್ಟೋ ಗ್ರಾಮಗಳಲ್ಲಿ ಕುಡಿಯೋ ನೀರು RO ಪ್ಲಾಂಟ್ಗಳು ಕೆಟ್ಟಿದ್ದಾವೆ. ತಮ್ಮ ಮಾಧ್ಯಮದಲ್ಲಿ ಮತ್ತು ಪತ್ರಿಕೆಗಳಲ್ಲಿ ತಾವೇ ಹೇಳಿದ ಮೇಲೆ ಮತ್ತೆ ಅದು ನಾಮಕ ವ್ಯವಸ್ಥೆ ಅಂತ ಮಾಡಿದ್ದಾರೆ. ಅದು ಟೆಸ್ಟಿಂಗ್ ಮಾಡಿಲ್ಲ, ಗುಣಮಟ್ಟ ಕಾಪಾಡಿಲ್ಲ. ಯಾವುದೋ ಒಂದು ಪತ್ರಿಕೆಯಲ್ಲಿ ಯಾರೋ ಒಬ್ರು ನಾವು ಪ್ರಶ್ನೆ ಮಾಡ್ತೀವಿ, ಆ ಗ್ರಾಮದಲ್ಲಿ ಹೋಗ್ತಾರೆ, ಅದು ಪತ್ರಿಕೆಯಲ್ಲಿ ಬಿತ್ತರವಾದಾಗ
ಸುಮ್ಮನೆ ನಾಮಕ ವ್ಯವಸ್ಥೆಗೆ ರೆಡಿ ಮಾಡಿ ಬರ್ತಾರೆ. ಟೆಸ್ಟಿಂಗ್ ಮಾಡಿದ್ದೀರಾ, ನೀವು ರಿಪೋರ್ಟ್ ಕೊಟ್ಟಿದ್ದೀರಾ ಅಂತ ಹೇಳ್ಬಿಟ್ಟು ನಾವು ಈ ಮುಖಾಂತರ ಅಬಕಾರಿ ಅಧಿಕಾರಿಗಳಿಗೂ ಮತ್ತು ಕಾರ್ಯನಿರ್ವಹಣಾ ಅಧಿಕಾರಿಗಳು ಇಬ್ಬರಿಗೂ ಸಹ ನಾವು ಡಿಮ್ಯಾಂಡ್ ಮಾಡ್ತಾ ಇದೀವಿ. ಈಗ ಏನು 26ನೇ ತಾರೀಕು ನಮ್ಮ ಧರಣಿ ತಾಲೂಕ್ ಪಂಚಾಯತ್ ಮುಂದೆ ಇದೆಯೋ ಅದರಲ್ಲಿ ಎಲ್ಲಾ ದಾಖಲಾತಿಗಳನ್ನು ತರಿಸ್ತೀವಿ, ಇದಕ್ಕೆ ಉತ್ತರ ಕೊಡಲಿ ಕಾರ್ಯನಿರ್ವಹಣಾ ಅಧಿಕಾರಿಗಳು ಅಂತ ಹೇಳ್ಬಿಟ್ಟು ನನ್ನ ಮಾತು. ಇದೇ ವೇಳೆ ಪತ್ರಿಕಾಗೋಷ್ಠಿಯಲ್ಲಿ ಮುಖಂಡರಾದ ಆನೂಡಿ ನಾಗರಾಜ್, ಇಬ್ರಾಹಿಂ ಬೇಗ್ ಉಪಸ್ಥಿತರಿದ್ದರು. ಕೆಪಿ ಸಮೀರಾಚಾರಿ, ಎಂಎಂಟಿವಿ ನ್ಯೂಸ್, ಗೌರಿಬಿದನೂರು. ಇದೀಗ ಬ್ರೇಕ್ ನಂತರ ಎಂಎಂಟಿವಿ ನ್ಯೂಸ್ ಮುಂದುವರಿಯುತ್ತದೆ. Looking for the perfect place for your child's bright future? Welcome to Dolphins Group of Educational Institutions, where excellence begins from the very first step. Our new Montessori program designed to nurture young minds with care and creativity. With experienced faculty, safe and reliable transport facilities, and separate secure hostel accommodation, we ensure comfort, safety, and quality education at every stage. From foundational learning to higher education, we build confidence, character, and success. Dolphins Group of Educational Institutions, empowering young minds. Admissions open now. ಮಾನಸ ಆಸ್ಪತ್ರೆ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಡಾಕ್ಟರ್ ಮಧುಕರ್ ಹಾಗೂ ಡಾಕ್ಟರ್ ಸುಷ್ಮಾರವರ ಸಾರಥ್ಯದಲ್ಲಿ ಆರೋಗ್ಯ ಕ್ಷೇತ್ರದಲ್ಲಿ ಸಂಚಲನ ಮೂಡಿಸಿ ವಿಶ್ವಾಸಾರ್ಹ ಆರೋಗ್ಯ ಸೇವೆಯಿಂದ ನಗರ ಹಾಗೂ ಗ್ರಾಮೀಣ ಭಾಗದ ಜನರ ಮನೆ ಮಾತಾಗಿದೆ. ನುರಿತ ತಜ್ಞ ವೈದ್ಯರಿಂದ ಗುಣಮಟ್ಟ ಖಾತ್ರಿಯ ವೈದ್ಯಕೀಯ ಸೇವೆ ಲಭ್ಯ. ಸುಸಜ್ಜಿತ ಹಾಸಿಗೆಗಳುಳ್ಳ ಎನ್ಐಸಿಯು, ಸ್ತ್ರೀರೋಗ, ಪ್ರಸೂತಿ, ಬಂಜೆತನ ನಿವಾರಣೆ ತಜ್ಞರಾದ ಡಾಕ್ಟರ್ ಸುಷ್ಮಾ, ಶಿಶು ಆರೈಕೆ ವಿಭಾಗದಲ್ಲಿ ನುರಿತ ಮಕ್ಕಳ ತಜ್ಞರಾದ ಡಾಕ್ಟರ್ ಗಿರಿಜಾ ಕಾರ್ಯನಿರ್ವಹಿಸುತ್ತಿದ್ದು, ವೆಂಟಿಲೇಟರ್ ವ್ಯವಸ್ಥೆಯೊಂದಿಗೆ ಆರೋಗ್ಯ ಸೇವೆ ಒದಗಿಸಲಾಗುತ್ತಿದೆ. ಉತ್ತಮ ಆರೋಗ್ಯ ತಜ್ಞರ ಸೇವೆ ಲಭ್ಯ ಮತ್ತು ಔಷಧಾಲಯ ಸೇವೆ ಲಭ್ಯ. ಶ್ರೀ ನೀಲಾದ್ರಿ ಪಾಲಿಕ್ಲಿನಿಕ್, ದರ್ಗಾ ಹತ್ತಿರ, ಎಂಜಿ ರಸ್ತೆ, ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರ ಜನತೆಗೆ ಸಿಹಿ ಸುದ್ದಿ. ನೂತನವಾಗಿ ನಮ್ಮಲ್ಲಿ ಡಾಕ್ಟರ್ ರಾಕೇಶ್ ವೈಯಾರ್, ಎಂಬಿಬಿಎಸ್, ಎಂಡಿ, ಡಿವಿಎಲ್, ಫೆಲೋಶಿಪ್ ಇನ್ ಹೇರ್ ಟ್ರಾನ್ಸ್ಪ್ಲಾಂಟೇಷನ್, ಕನ್ಸಲ್ಟೆಂಟ್ ಡರ್ಮೆಟಾಲಜಿಸ್ಟ್ ಅಂಡ್ ಹೇರ್ ಟ್ರಾನ್ಸ್ಪ್ಲಾಂಟ್ ಸರ್ಜನ್ ಲಭ್ಯವಿರುತ್ತಾರೆ. ನಮ್ಮಲ್ಲಿ ದೊರೆಯುವ ಸೌಲಭ್ಯಗಳು ಕೆಮಿಕಲ್ ಪೀಲಿಂಗ್, ಎಲೆಕ್ಟ್ರೋಕಾಟರಿ, ರೇಡಿಯೋ ಫ್ರೀಕ್ವೆನ್ಸಿ, ನೈಲ್ ಸರ್ಜರಿ, ಲೇಸರ್ಸ್ ಹೇರ್ ರಿಮೂವಲ್, ಆಕ್ನಿ ಸ್ಕಾರ್ ರಿಡಕ್ಷನ್, ಪಿಗ್ಮೆಂಟೇಷನ್, ಕಾರ್ಬನ್ ಪೀಲ್, ಜಿಎಫ್ಸಿ ಅಂಡ್ ಪಿಆರ್ಪಿ, ಹೇರ್ ಟ್ರಾನ್ಸ್ಪ್ಲಾಂಟ್, ಮೈಕ್ರೋ ನೀಡಲಿಂಗ್ ಮಾಡಲಾಗುತ್ತದೆ. ಪ್ರತಿ ಶುಕ್ರವಾರ ಹಾಗೂ ಭಾನುವಾರ ಬೆಳಗ್ಗೆ 11 ಗಂಟೆಯಿಂದ 2 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹಾಗೂ ಪ್ರತಿದಿನ ಸೋಮವಾರದಿಂದ ಶನಿವಾರದವರೆಗೆ ಡಾಕ್ಟರ್ ಕಾರ್ತಿಕ್ ಆರ್, ಫಿಸಿಷಿಯನ್, ಡಯಾಬೆಟಾಲಜಿಸ್ಟ್ 8 ಗಂಟೆಯಿಂದ 9 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹಾಗೂ ಡಾಕ್ಟರ್ ಪ್ರೇಮ್ ಸಾಗರ್, ಎಂಬಿಬಿಎಸ್, ಸಂಜೆ 6 ಗಂಟೆಯಿಂದ ರಾತ್ರಿ 9 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7892036068. ಗಣಿತಶಾಸ್ತ್ರಜ್ಞ ಡಾಕ್ಟರ್ ಪಿ ರಘುನಾಥ್ ರವರ ಸಾರಥ್ಯದಲ್ಲಿ 10 ವರ್ಷಗಳಿಂದ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಪ್ರತಿ ವರ್ಷ ಪಿಯುಸಿ, ಸಿಇಟಿ, ನೀಟ್ ಹಾಗೂ ಜೆಇಇ ಪರೀಕ್ಷೆಗಳಲ್ಲಿ ಅತ್ಯುತ್ತಮ ಫಲಿತಾಂಶಗಳನ್ನ ಸಾಧಿಸುತ್ತಾ ಬಂದಿರುವ ನಮ್ಮ ಜಿಲ್ಲೆಯ ನಂಬರ್ 1 ಪಿಯು ಕಾಲೇಜ್ ಬೆಸ್ಟ್ ಪಿಯು ಕಾಲೇಜ್. ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ವರ್ಷಕ್ಕೆ ಕೇವಲ ₹1 ಶುಲ್ಕದಲ್ಲಿ ಪಿಯು ಶಿಕ್ಷಣ. ದಾಖಲಾತಿಗಳು ಪ್ರಾರಂಭವಾಗಿದೆ. ಸೈನ್ಸ್ ಪಿಸಿಎಂಬಿ ಪ್ಲಸ್ ನೀಟ್ ಪ್ಲಸ್ ಸಿಇಟಿ, ಪಿಸಿಎಂಬಿ ಜೆಇಇ ಸಿಇಟಿ, ಪಿಸಿಎಂಸಿಎಸ್ ಜೆಇಇ ಸಿಇಟಿ, ಕಾಮರ್ಸ್ ಇಬಿಎಸಿಎಸ್ ಪ್ಲಸ್ ಸಿಎ ಫೌಂಡೇಶನ್. ಕೆಲವೇ ಸೀಟ್ಗಳು ಲಭ್ಯವಿದೆ. ಇನ್ನೇಕೆ ತಡ? ಹಿಂದೆ ಸಂಪರ್ಕಿಸಿ. ಬೆಸ್ಟ್ ಪಿಯು ಕಾಲೇಜ್, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9845634201. ಅನದರ್ ನಂಬರ್ 9535553012. ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಪ್ರತಿ ವರ್ಷ ಪದವಿ ಪರೀಕ್ಷೆಗಳಲ್ಲಿ ಅತ್ಯುತ್ತಮ ಫಲಿತಾಂಶಗಳನ್ನು ಸಾಧಿಸುತ್ತಾ ಬಂದಿರುವ ನಮ್ಮ ಜಿಲ್ಲೆಯ ನಂಬರ್ 1 ಪದವಿ ಕಾಲೇಜು ಬೆಸ್ಟ್ ಡಿಗ್ರಿ ಕಾಲೇಜು. ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ವರ್ಷಕ್ಕೆ ಕೇವಲ ₹1 ಶುಲ್ಕದಲ್ಲಿ ಪದವಿ ಶಿಕ್ಷಣ. ದಾಖಲಾತಿಗಳು ಪ್ರಾರಂಭವಾಗಿದೆ. ಲಭ್ಯವಿರುವ ಕೋರ್ಸ್ಗಳು ಬಿಕಾಂ ಜನರಲ್ ಹಾಗೂ ಇಂಟಿಗ್ರೇಟೆಡ್, ಬಿಸಿಎ ಜನರಲ್ ಹಾಗೂ ಇಂಟಿಗ್ರೇಟೆಡ್, ಬಿಎಸ್ಸಿ ಜನರಲ್ ಹಾಗೂ ಇಂಟಿಗ್ರೇಟೆಡ್. ಕೆಲವೇ ಸೀಟುಗಳು ಲಭ್ಯವಿದೆ. ಇನ್ನೇಕೆ ತಡ? ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ. ಬೆಸ್ಟ್ ಡಿಗ್ರಿ ಕಾಲೇಜು, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9845634201. ಅನದರ್ ನಂಬರ್ 9535553012.
ನಾವು ACE Aquatech ಐಸ್ಪೂ ಆಕ್ವಾಟೆಕ್ ಪ್ಯೂರಿಫಿಕೇಶನ್ಸ್, ಕರ್ನಾಟಕದ ಹೆಮ್ಮೆಯ ಕಮರ್ಷಿಯಲ್ RO ಪ್ಲಾಂಟ್ ಬ್ರ್ಯಾಂಡ್. ನಮ್ಮ ಮುಖ್ಯ ಕಚೇರಿ ಟಾಟಾ ನಗರ, ಬ್ಯಾಂಗ್ಳೂರು ಮತ್ತು ಶಾಖಾ ಕಚೇರಿ KEB ಕಚೇರಿ ಪಕ್ಕ ಚಿಕ್ಕಬಳ್ಳಾಪುರನಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ. ನಾವು ಕಮರ್ಷಿಯಲ್ RO ಪ್ಲಾಂಟ್ಸ್ಗಳ ಸೇಲ್ಸ್, ಡಿಸೈನ್, ಸಪ್ಲೈ, ಇನ್ಸ್ಟಾಲೇಷನ್ ಮತ್ತು ಸರ್ವಿಸ್ ಸೇವೆಗಳನ್ನ ಉನ್ನತ ಗುಣಮಟ್ಟ ಮತ್ತು ನವೀನ ತಂತ್ರಜ್ಞಾನದಿಂದ ಒದಗಿಸ್ತಿವೆ. ಸಂಪೂರ್ಣ ಕರ್ನಾಟಕದಾದ್ಯಂತ ಕಮರ್ಷಿಯಲ್ RO ಪ್ಲಾಂಟ್ಸ್ ಸೇಲ್ಸ್ ಅಂಡ್ ಸರ್ವಿಸ್ ಲಭ್ಯ. ನಾವು ಈಗಾಗಲೇ ಅನೇಕ ರಾಷ್ಟ್ರೀಯ ಮಟ್ಟದ ಕಂಪನಿಗಳು, ಶಾಲೆಗಳು, ಕಾಲೇಜುಗಳು, ಹೋಟೆಲ್ಗಳು ಮತ್ತು ರೆಸ್ಟೋರೆಂಟ್ಗಳು, ಸರ್ಕಾರಿ ಇಲಾಖೆ ತಥಾ ಸರ್ಕಾರಿ ಕ್ಷೇತ್ರಗಳು ಮತ್ತು ಎಲ್ಲಾ ಗ್ರಾಮ ಪಂಚಾಯತ್ಗಳಿಗೆ ಯಶಸ್ವಿಯಾಗಿ ಕಮರ್ಷಿಯಲ್ RO ಪ್ಲಾಂಟ್ ಸೇಲ್ಸ್ ಅಂಡ್ ಸರ್ವಿಸ್ ಒದಗಿಸಿದ್ದೀವಿ. ACE Aquatech, ಬ್ರ್ಯಾಂಡ್ ಆಫ್ ಕರ್ನಾಟಕ, ಟ್ರಸ್ಟ್ ವಿತ್ ಪ್ಯೂರಿಟಿ ಅಂಡ್ ಕ್ವಾಲಿಟಿ. ನಮ್ಮ ವಿಳಾಸ ಟು ಕೆನರಾ ಬ್ಯಾಂಕ್, BB ರೋಡ್, ಚಿಕ್ಕಬಳ್ಳಾಪುರ ಬ್ರಾಂಚ್, ಆಫೀಸ್ ಅಡ್ರೆಸ್. ಈಗಲೇ ಸಂಪರ್ಕಿಸಿ 9845301082 ಮತ್ತು 7996776777. ನಮಸ್ಕಾರ. ಮೈಲಪಳ್ಳಿ ಗ್ರಾಮದ ಶ್ರೀ ಗಂಗಾಮಾತಾ ಸೇವಾ ಅಭಿವೃದ್ಧಿ ಟ್ರಸ್ಟ್ ವತಿಯಿಂದ ಹಾಗೂ ಗ್ರಾಮಸ್ಥರಿಂದ ಶ್ರೀ ಗಂಗಮ್ಮ ದೇವಿಯ ದೇವಾಲಯ ಕಟ್ಟಡವನ್ನು ನೂತನವಾಗಿ ಇದೇ ಜೂನ್ 18 ಮತ್ತು 19ನೇ ತಾರೀಕು ಗುರುವಾರ ಮತ್ತು ಶುಕ್ರವಾರದಂದು ಪ್ರತಿಷ್ಠಾಪನಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಸದರಿ ಗುರುವಾರದಂದು ಪೂಜಾ ಕಾರ್ಯಕ್ರಮ, ಗಂಗಾ ಪೂಜಾ ಕಾರ್ಯಕ್ರಮ ಇರುತ್ತದೆ. ಶುಕ್ರವಾರದಂದು ದೇವಿಯ ಪ್ರಾಣ ಪ್ರತಿಷ್ಠೆ ಹಾಗೂ ವಿಶೇಷ ಕಾರ್ಯಕ್ರಮಗಳು ಹಾಗೂ ಮುಖ್ಯ ಅತಿಥಿಗಳು ಸನ್ಮಾನ ಕಾರ್ಯಕ್ರಮ ಹಾಗೂ ಊರಿನ ಮುಖಂಡರುಗಳಿಂದ ಎಲ್ಲ ಕಾರ್ಯಕ್ರಮ, ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಸಹ ಹಮ್ಮಿಕೊಂಡಿರ್ತೀವಿ. ಈ ಒಂದು ಕಾರ್ಯಕ್ರಮದ ಸಲುವಾಗಿ ಸುತ್ತಮುತ್ತಲಿನ ಗ್ರಾಮಸ್ಥರುಗಳು ಎಲ್ಲರೂ ಆಗಮಿಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ಸದರಿ ಗಂಗಮ್ಮ ದೇವಿಯ ಉದ್ಘಾಟನಾ ಕಾರ್ಯಕ್ರಮವನ್ನು ಮೈಲಪಳ್ಳಿ ಗ್ರಾಮಸ್ಥರು ಹಾಗೂ ಗಂಗಾಮಾತಾ ಸೇವಾ ಅಭಿವೃದ್ಧಿ ಟ್ರಸ್ಟ್ ವತಿಯಿಂದ ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರಿಂದ, ದಾನಿಗಳಿಂದ ಈ ಒಂದು ಕಟ್ಟಡವನ್ನು ನೂತನವಾಗಿ ನಿರ್ಮಿಸಿಕೊಂಡಿರುತ್ತೇವೆ. ದಯವಿಟ್ಟು ಎಲ್ಲ ಭಕ್ತಾದಿಗಳು ಆಗಮಿಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ಈ ಮೂಲಕ ತಮ್ಮಲ್ಲಿ ಮೈಲಪಳ್ಳಿ ಗ್ರಾಮಸ್ಥರು ಹಾಗೂ ಶ್ರೀ ಗಂಗಾಮಾತಾ ಸೇವಾ ಅಭಿವೃದ್ಧಿ ಟ್ರಸ್ಟ್ ವತಿಯಿಂದ ಆಹ್ವಾನಿಸುತ್ತಿರ್ತೇವೆ. ಈ ಜೀರ್ಣೋದ್ಧಾರ ಕಾರ್ಯಕ್ರಮವನ್ನು ಎಲ್ಲ ಗ್ರಾಮಸ್ಥರು ಏರ್ಪಡಿಸಿರ್ತಾರೆ. ಎಲ್ಲ ಅಕ್ಕಪಕ್ಕದ ಗ್ರಾಮಸ್ಥರೆಲ್ಲ ಸೇರಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ಪ್ರಾರ್ಥನೆ ಮಾಡ್ತೀವಿ. ಶಿಡ್ಲಘಟ್ಟ ನಗರದ ವಾಸವಿ ರಸ್ತೆ ಕಾಮಗಾರಿಯನ್ನು ತ್ವರಿತವಾಗಿ ಪೂರ್ಣಗೊಳಿಸಬೇಕೆಂದು ಆಗ್ರಹಿಸಿ ನಾಗರಿಕರು ಮತ್ತು ವರ್ತಕರು ನಗರಸಭೆಯ ಪೌರಾಯುಕ್ತರಿಗೆ ಮನವಿ ಸಲ್ಲಿಸಿದರು. ಸ್ಥಳೀಯ ಶಾಸಕರು ಕಳೆದ 1 ವರ್ಷದ ಹಿಂದೆ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಗುದ್ದಲಿ ಪೂಜೆಯನ್ನ ನೆರವೇರಿಸಿದರು. ನಂತರ ಕಳೆದ 15 ದಿನಗಳ ಹಿಂದೆ ರಸ್ತೆ ಮತ್ತು ಚರಂಡಿ ಕಾಮಗಾರಿಯನ್ನ ಆರಂಭಿಸಲಾಯಿತು. ಆದರೆ ಕಾಮಗಾರಿ ಸ್ಥಗಿತಗೊಂಡಿದ್ದು, ಇದರಿಂದಾಗಿ ರಸ್ತೆಯಲ್ಲಿ ಸಂಚರಿಸಲು ಬಹಳ ತೊಂದರೆ ಉಂಟಾಗಿದೆ. ಜೊತೆಗೆ ವ್ಯಾಪಾರ ವಹಿವಾಟು ಇಲ್ಲದೆ ವರ್ತಕರು ಸಂಕಷ್ಟವನ್ನ ಎದುರಿಸುವಂತಾಗಿದೆ ಎಂದು ನಗರಸಭೆಯ ಅಧಿಕಾರಿಗಳಿಗೆ ನಾಗರಿಕರು ಮನವಿ ಸಲ್ಲಿಸಿ ಮನವರಿಕೆ ಮಾಡಿಕೊಟ್ಟರು. ಸುಮಾರು ವರ್ಷಗಳ ನಂತರ ರಸ್ತೆಯ ಕಾಮಗಾರಿ ಆರಂಭಿಸಿರುವುದು ಸಂತೋಷ. ಆದರೆ ಕಾಮಗಾರಿ ಸ್ಥಗಿತಗೊಂಡಿರುವುದರಿಂದ ನಾಗರಿಕರು ಮತ್ತು ವರ್ತಕರು ಪ್ರತಿನಿತ್ಯ ಪರದಾಡುವಂತಾಗಿದೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಕಾಮಗಾರಿ ಆರಂಭದಲ್ಲಿ ಗುತ್ತಿಗೆದಾರರು ತೋರಿಸಿದ ಉತ್ಸಾಹ ಈಗ ಇಲ್ಲದಂತಾಗಿದೆ. ಇದರಿಂದಾಗಿ ಈ ಮಾರ್ಗದಲ್ಲಿ ಕುಡಿಯುವ ನೀರಿನ ಸಂಪರ್ಕಗಳು ಸಂಪೂರ್ಣವಾಗಿ ಕಡಿತಗೊಳಿಸಲಾಗಿದ್ದು, ನಾಗರಿಕರು ಕುಡಿಯುವ ನೀರಿಗಾಗಿ ಪರದಾಡುವಂತಹ ಸ್ಥಿತಿ ನಿರ್ಮಾಣವಾಗಿದೆ. ಅದೇ ರೀತಿ ಒಳಚರಂಡಿಯ ಪೈಪುಗಳು ಸಹ ಒಡೆದು ಹೋಗಿದ್ದು, ಮಳೆ ನೀರು ಸರಾಗವಾಗಿ ಹೋಗಲು ಚರಂಡಿಯ ಕಲುಷಿತ ಹಾಗೂ ಒಳಚರಂಡಿ ಮತ್ತು ತ್ಯಾಜ್ಯ ನೀರು ರಸ್ತೆಗೆ ಹರಿದು ದುರ್ನಾತ ಬೀರುತ್ತಿದ್ದು, ನಾಗರಿಕರು ಮೂಗು ಮುಚ್ಚಿಕೊಂಡು ಈ ಮಾರ್ಗದಲ್ಲಿ ಸಂಚರಿಸುವ ಶೋಚನೀಯ ಪರಿಸ್ಥಿತಿ ನಿರ್ಮಾಣವಾಗಿದೆ ಎಂದು ಬೇಸರ ವ್ಯಕ್ತಪಡಿಸಿದ್ದಾರೆ. ನನ್ನ ಹೆಸರು ಲಕ್ಷ್ಮೀನಾರಾಯಣ ಬಾಬು, ಲಕ್ಷ್ಮೀ ಮೆಡಿಕಲ್ಸ್, ವಾಸವಿ ರಸ್ತೆ, ಶಿಡ್ಲಘಟ್ಟ. ಈ ದಿನ ವಾಸವಿ ರಸ್ತೆಯ ಎಲ್ಲ ಅಂಗಡಿ ಮತ್ತು ಮನೆ ಮಾಲೀಕರುಗಳು ಸೇರಿ ನಮ್ಮ ಒಂದು ಶಿಡ್ಲಘಟ್ಟ ನಗರಸಭೆಯ ಆಯುಕ್ತರಿಗೆ ಒಂದು ಮನವಿಯನ್ನು ಸಲ್ಲಿಸ್ತಾ ಇದ್ದೀವಿ. ಏನಪ್ಪ ಅಂತಂದರೆ, ನಮ್ಮ ಮಾನ್ಯ ಶಾಸಕರು ಹೀಗೆ ಸುಮಾರು 1 ವರ್ಷದ ಹಿಂದೆ ಗುದ್ದಲಿ ಪೂಜೆಯನ್ನು, ವಾಸವಿ ರಸ್ತೆಯ ಅಭಿವೃದ್ಧಿಯನ್ನು ಒಂದು ಮಾದರಿ ರಸ್ತೆಯನ್ನಾಗಿ ಮಾಡ್ತೀವಿ ಅಂತ ಗುದ್ದಲಿ ಪೂಜೆಯನ್ನು ಮಾಡಿದ್ದಾರೆ. ಅದರಂತೆ ಅವರು ಕಾರ್ಯೋನ್ಮುಖರಾಗಿ 15 ದಿವಸ ಹಿಂದೆ ಈ ಒಂದು ಕಾರ್ಯಪ್ರವೃತ್ತರಾಗಿ ಕೆಲಸವನ್ನು ಕೈಗೆತ್ತಿಕೊಂಡಿದ್ದಾರೆ. ಇರೋ ಬಂಡಿಗಳು ಎಲ್ಲ ಕಿತ್ತಾಗಿದ್ದಾರೆ, ಡ್ರೈನೇಜ್ ಸಿಸ್ಟಮ್ ಎಲ್ಲ ಒಡೆದು ಹಾಳಾಗಿದೆ. ರಸ್ತೆ ಸುಮಾರು 15 ದಿವಸ ಆಯಿತು, ಹೀಗೆ ಅದರ ಕಡೆ ಯಾರೂ ಗಮನ ಹರಿಸಿಲ್ಲ. ಇದರಿಂದ ಎಷ್ಟು ತೊಂದರೆ ಆಗ್ತಾ ಇದೆಯಪ್ಪ ಅಂತಂದರೆ, ಓಡಾಡುವ ಜನಗಳಿಗೆ ಓಡಾಡೋಕ್ಕಾಗ್ತಾ ಇಲ್ಲ. ಆ ಕುಡಿಯೋ ನೀರು 15 ದಿವಸದಿಂದ ಪೂರೈಕೆಯಾಗಿಲ್ಲ. ಕೆಲವು ಕಡೆ ವಿದ್ಯುತ್ ಕಂಬಗಳು, ಕೇಬಲ್ಗಳು ಕಟ್ಟಾಗಿದೆ. ಡ್ರೈನೇಜ್ ಸಮಸ್ಯೆ ಎಲ್ಲ ಮೇಲ್ಗಡೆ ಹರಿತಾ ಇದೆ.
ದುರ್ನಾತ ಹರಡ್ತಾ ಇದೆ. ದೇವಸ್ಥಾನಕ್ಕೆ ಬರೋರ ಮತ್ತು ವ್ಯಾಪಾರಸ್ಥರುಗಳಿಗೆ ತುಂಬ ಅನಾನುಕೂಲವಾಗಿರುತ್ತೆ. ಈಗ ವಾಸವಿ ವಿದ್ಯಾಸಂಸ್ಥೆ ಮತ್ತು ರಾಘವೇಂದ್ರ ಶಾಲೆಯಲ್ಲಿ ಅಡ್ಮಿಷನ್ಸ್ ಟೈಮ್ ಅವರ ಪೇರೆಂಟ್ಸು ಪೋಷಕರು ವಿದ್ಯಾರ್ಥಿಗಳು ಬರೋ ಕೂಡ ಅಲ್ಲಿ ಅನಾನುಕೂಲ ಆಗ್ತಾ ಇದೆ. ಆದ್ದರಿಂದ ದಯವಿಟ್ಟು ಈ ಒಂದು ಕಾರ್ಯವನ್ನು ಆದಷ್ಟು ಬೇಗ ಅಭಿವೃದ್ಧಿಗೊಳಿಸಿ ನಮಗೆಲ್ಲ ಸಹಕಾರ ಕೊಡಬೇಕಂತ ಹೇಳಿ ನಾಳೆ ದಿನ ನಮ್ಮ ಮಾನ್ಯ ಶಾಸಕರಿಗೆ ಒಂದು ರಿಕ್ವೆಷನ್ ಕೊಡ್ತಾ ಇದ್ವಿ. ಅದರಂತೆ ಇವತ್ತು ಪುರಸಭೆಯ ನಗರಸಭೆಯ ಆಯುಕ್ತರಿಗೂ ಸಹ ಒಂದು ಮನವಿಯನ್ನು ಸಲ್ಲಿಸ್ತಾ ಇದ್ವಿ. ಈ ನಮ್ಮ ಮನವಿಯನ್ನು ಎಲ್ಲರೂ ಪರಿಶೀಲನೆ ಮಾಡಿ ಇದರ ಒಂದು ಗುತ್ತಿಗೆದಾರರು ಅವರು ಒಳಗಡೆ ವಿಚಾರಣೆ ಮಾಡಿಕೊಂಡು ಈ ಒಂದು ಕೆಲಸವನ್ನು ಆದಷ್ಟು ಬೇಗ ನಮಗೆ ಮಾಡಿಕೊಟ್ಟಿವೆ. ತುಂಬ ಅನುಕೂಲ ಅಂತ ಹೇಳ್ಬಿಟ್ಟು ನಾವು ಒಂದು ಭಿನ್ನವತ್ತಡೆಯನ್ನು ಸಲ್ಲಿಸ್ತೇವೆ. ನನ್ನ ಹೆಸರು ಪದ್ಮಲತಾ ಅಂತ. ವಾಸಿ ರೋಡ್ ಬಗ್ಗೆ ನಾವು ಮಾತಾಡ್ತಿರೋದು. ನಮ್ಮ ಅಂಗಡಿ ಇರೋದಿಲ್ಲೇ. ಈ ರೋಡ್ ಅಗದ್ಬಿಟ್ಟು 15 ದಿವಸ ಆಗಿದೆ. ರೋಡ್ ಚರಂಡಿ ನೀರು ಪ್ರತಿಯೊಂದು ನೀರು ಬರ್ತಾ ಇದೆ. ವಾಸು ಇರೋಕ್ಕಾಗ್ತಾ ಇಲ್ಲ, ವ್ಯಾಪಾರ ಇಲ್ಲ. 15 ದಿವಸದಿಂದ ತುಂಬ ಪ್ರಾಬ್ಲಮ್ ಆಗ್ತಿದೆ. ನಮಗೆ ರೋಡ್ ರೆಡಿ ಮಾಡಿಕೊಡಿ, ನಾನು ನಿಮ್ಮಲ್ಲಿ ಅಷ್ಟೇ ಕೇಳ್ಕೊಳ್ಳೋದು. ಈ ದಿನ ವರ್ತಕ ಸಂಘರು ಎಲ್ಲರೂ ಸೇರಿ ಮನವಿಯನ್ನು ಸಲ್ಲಿಸಿರುತ್ತಾರೆ. ವಾಸವಿ ರಸ್ತೆ ಆದಷ್ಟು ಬೇಗ ಅಭಿವೃದ್ಧಿ ಪಡಿಸಲು ನಾವು ಸಹಕರಿಸ್ತೀವಿ ಅಂತ ಹೇಳ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ತಾಲೂಕು ಬ್ರಾಹ್ಮಣರ ಸಂಘದ ಅಧ್ಯಕ್ಷ ಎಸ್ ರವಿಕುಮಾರ್, ಆರ್ಯವೈಶ್ಯ ಮಂಡಳಿಯ ಅಧ್ಯಕ್ಷ ಮಹೇಶ್, ಉಪಾಧ್ಯಕ್ಷ ಲಕ್ಷ್ಮೀನಾರಾಯಣ ಬಾಬು, ನಗರದ ಮಂಡಳಿಯ ಅಧ್ಯಕ್ಷ ಎಸ್ಎಸ್ ನಾಗರಾಜ್, ನಿವೃತ್ತಾಧಿಕಾರಿ ವಿಶ್ವನಾಥ್, ವಾಸವಿ ರಸ್ತೆಯ ನಾಗರಿಕರು, ವರ್ತಕರು ಇನ್ನಿತರರು ಉಪಸ್ಥಿತರಿದ್ದರು. ತಮೀಂ ಪಾಷಾ, ಎಂಎಂಟಿವಿ ನ್ಯೂಸ್, ಶಿಡ್ಲಘಟ್ಟ. ಚಾಲಕನ ಬೇಜವಾಬ್ದಾರಿ, ಟಿಪ್ಪರ್ ಲಾರಿ ಕಾರಿನ ನಡುವೆ ಭೀಕರ ಅಪಘಾತ, ಪ್ರಯಾಣಿಕರು ಜಸ್ಟ್ ಮಿಸ್. ಶವ ಸಂಸ್ಕಾರಕ್ಕೆ ಅಡ್ಡಿಯಾದ ಕಂದಾಯ ಅಧಿಕಾರಿಗಳು, ಶವವನ್ನು ತಡೆದ ಪೊಲೀಸರು, ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣ. ಆಕಸ್ಮಿಕವಾಗಿ ತುಂಡಾಗಿ ಬಿದ್ದ ವಿದ್ಯುತ್ ತಂತಿ ಸ್ಪರ್ಶಿಸಿ ಬಾಲಕ ಸಾವು, 3 ಪ್ರಾಣಾಪಾಯದಿಂದ ಪಾರು. ರಾಜ್ಯ ಸರ್ಕಾರದ 3 ವರ್ಷದ ಆಡಳಿತ ಸಂಪೂರ್ಣ ವಿಫಲ, ಗ್ಯಾರಂಟಿ ಹೆಸರಿನಲ್ಲಿ ಜನರಿಗೆ ಮೋಸ, ಛಲವಾದಿ ನಾರಾಯಣಸ್ವಾಮಿ ವಾಗ್ದಾಳಿ. ವಿಶ್ವಾಸಾರ್ಹ ಸುದ್ದಿಗಳಿಗಾಗಿ ತಪ್ಪದೆ ವೀಕ್ಷಿಸಿ ಎಂಎಂಟಿವಿ ನ್ಯೂಸ್. Peace.